morning. So after a gap of 2 days, ಒಂದು 2 ದಿನ ನಿಮಗೆ ಕ್ಲಾಸಸ್ ಇರಲಿಲ್ಲ ಬಿಕಾಸ್ ಆಫ್ ಆಯುಧ ಪೂಜಾ ಆ್ಯಂಡ್ ದಸರಾ. ಹೋಪ್ ದಟ್ ಆಲ್ ಆಫ್ ಯು ಹ್ಯಾಡ್ ಅ ವಂಡರ್ಫುಲ್ ಆಯುಧ ಪೂಜಾ ಆ್ಯಂಡ್ ದಸರಾನ ಎಂಜಾಯ್ ಮಾಡಿದಿರಿ. ಬಿಕಾಸ್ ಆಫ್ ಕೊರೋನಾ ಎಫೆಕ್ಟ್ ಈ ಸಲ ಸಿಂಪಲ್ಲಾಗಿ ವಿತಿನ್ ಅರಮನೆ ಒಳಗಡೆ ಜಂಬೂ ಸವಾರಿ ಮುಗಿದೋಗಿದೆ. ಆ್ಯಂಡ್ ನೆಕ್ಸ್ಟ್ ಇಯರು ಲೆಟಸ್ ಹೋಪ್ ದಟ್ ಈ ಹಿಂದಿನ ಥರನೇ ಮೈಸೂರು ದಸರಾ ಮೊದಲ ರೀತಿಯಲ್ಲೇ ಗ್ರ್ಯಾಂಡಾಗಿ ನಡೆಯುತ್ತೆ ಅಂತ ಹೋಪ್ಸನ್ನು ಇಟ್ಕೊಳ್ಳೋಣ. ಆ್ಯಂಡ್ ಇದರ ಜೊತೆಗೆ ಕೊರೋನಾ ಕೂಡ ಕಳೆದೋಗಲಿ, ಹೊರಟೋಗಲಿ. ಮಾಮೂಲಿ ಲೈಫು ನಮಗೆ ಹಿಂದಿನ ಥರನೇ ಲೈಫು ಸಿಗಲಿ ಅಂತ ನಾವು ಹೋಪ್ಸನ್ನು ಇಟ್ಕೊಂಡು ಈ 2 ದಿನ ಆಯುಧ ಪೂಜಾ ಮತ್ತು ದಸರಾನ ಡಿಫ್ರೆಂಟಾಗಿ ಕಳೆದಿದ್ದೀವಿ. ಸೊ 2 ದಿನ ಎಂಜಾಯ್ ಮಾಡಿದ್ದೀವಿ ಲಿಮಿಟ್ಸಲ್ಲಿ. ಸೊ 2 ದಿನದ ಒಂದು ಗ್ಯಾಪ್ ನಂತರ ಇವತ್ತಿನ ಒಂದು ಆನ್ಲೈನ್ ಕ್ಲಾಸ್ಗೆ ನಾನು ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಮೊನ್ನೆ ಒಂದು ಕ್ಲಾಸ್ನಲ್ಲಿ ನಾನು ನಿಮಗೆ ಅಂದರೆ ಈ ಹಿಂದಿನ ಕ್ಲಾಸ್ಗಳಲ್ಲಿ ಫಿಸಿಕಲ್ ಕ್ವಾಂಟಿಟೀಸ್ ಆ್ಯಂಡ್ ದೇರ್ SI ಯೂನಿಟ್ಸ್ ಆ್ಯಂಡ್ some of the physical properties and the differences between the physical properties and measurement of the properties like temperature ಯಾವ ರೀತಿ ಮೆಜರ್ ಮಾಡ್ತೀವಿ, ಯಾವ ಸ್ಕೇಲ್ಸಲ್ಲಿ ಮೆಜರ್ ಮಾಡ್ತೀವಿ. ಸೊ ಈ ರೀತಿ we were discussing about the physical quantity and their measurement. ಸೊ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಸೊ ಇದನ್ನು ಫಿಸಿಕ್ಸಲ್ಲೂ ನಾನು ಇಲ್ಲಿವರೆಗೆ ಈ ಫಿಸಿಕಲ್ ಪ್ರಾಪರ್ಟೀಸ್ ಆ್ಯಂಡ್ SI ಯೂನಿಟ್ಸು ಮತ್ತು ಮೆಜರ್ಮೆಂಟ್ ಆಫ್ ಪ್ರಾಪರ್ಟೀಸ್ ಏನು ಹೇಳ್ತಾ ಇದ್ದೀನಿ, ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಫಿಸಿಕ್ಸಲ್ಲೂ ಕೂಡ ನಿಮಗೆ ಹೇಳ್ಕೊಡ್ತಾ ಇದ್ದಾರೆ. ಸೊ ಅದೇ ಥರ ಇವತ್ತು ಮಾಡೋ ಟಾಪಿಕ್ನಲ್ಲೂ ಕೂಡ ಫಿಸಿಕ್ಸ್ನವರು ಮೇಡಮ್ ನಿಮಗೆ ಎಕ್ಸ್ಪ್ಲೈನ್ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಒಂದು ಟಾಪಿಕ್ ಏನು ಅಂತಂದರೆ, ಈಗ ಜನರಲಿ ನಾವು ಈ ಫಿಸಿಕಲ್ ಕ್ವಾಂಟಿಟಿ ಅಥವಾ ಮೆಜರ್ಮೆಂಟ್ ಆಫ್ ದ ಫಿಸಿಕಲ್ ಕ್ವಾಂಟಿಟಿ, ಸೊ ಮತ್ತು ಸಮ್ ಕ್ಯಾಲ್ಕುಲೇಷನ್ ಪಾರ್ಟ್ ಅಥವಾ ಪ್ರಾಬ್ಲಮ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೀವಿ. ಪ್ರಾಬ್ಲಮ್ಸನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅಥವಾ ಮೆಜರ್ಮೆಂಟ್ ಮಾಡಬೇಕಾದ್ರೆ ಅಲ್ಲಿ ಒಂದಷ್ಟು ಯಾವಾಗಲೂ ನಾವು ಎಕ್ಸಾಕ್ಟಾಗಿ ನಾವು ಫಿಸಿಕಲ್ ಪ್ರಾಪರ್ಟಿನ ಮೆಜರ್ ಮಾಡೋಕ್ಕಾಗೋದಿಲ್ಲ. ದಟ್ ಮೀನ್ ಟು ಸೇ ದಟ್ ಡ್ಯೂರಿಂಗ್ ದ ಮೆಜರ್ಮೆಂಟ್ ಆಫ್ ಅ ಫಿಸಿಕಲ್ ಕ್ವಾಂಟಿಟಿ always we are associated with certain amount of uncertainty ಅಂತ ಹೇಳ್ತಾನೆ. that is the measurement of the physical quantity is associated with certain amount of uncertainty. ಅಂದರೆ ಅನ್ಸರ್ಟನ್ಟಿ ಅಂತಂದರೆ ಸರ್ಟನ್ಟಿ, ಇದು ಇಂಗ್ಲೀಷ್ ವರ್ಡ್ ಸರ್ಟನ್ಟಿ ಅಂತಂದರೆ ಎಕ್ಸಾಕ್ಟ್ ಅಂತ ಅರ್ಥ. ಅನ್ಸರ್ಟನ್ಟಿ ಅಂತಂದರೆ ಇಟ್ ಈಸ್ ನಾಟ್ ಎಕ್ಸಾಕ್ಟ್ ಅಂತಂದರೆ ಅಲ್ಲಿ ಒಂದಷ್ಟು ನಮ್ಮ ಮೆಜರ್ಮೆಂಟ್ನಲ್ಲಿ ಸ್ವಲ್ಪ ಎರರ್ಸ್ ಆಗಿರುತ್ತೆ, ಅಥವಾ ಪಕ್ಕಾ ಮೆಜರ್ಮೆಂಟನ್ನು ನಾವು ಮಾಡೋಕ್ಕಾಗೋದಿಲ್ಲ. ಅಥವಾ ಆ ಮ್ಯಾಗ್ನಿಟ್ಯೂಡ್ ಅಥವಾ ಕ್ವಾಂಟಿಟಿ ಆಫ್ ದ ಮೆಜರ್ಮೆಂಟ್ ಅಂತ ತಗೊಂಡಾಗ ವಿ ಕೆನಾಟ್ ಏಬಲ್ ಟು ಎಸ್ಟಿಮೇಟ್ ಟು ದ ಎಕ್ಸಾಕ್ಟ್ ಅಮೌಂಟ್. ದಟ್ ಮೀನ್ಸ್ ಫಾರ್ ಎಕ್ಸಾಂಪಲ್ ಹೆಂಗೆ ಅಂತಂದರೆ, ಈಗ ನಮ್ಮ ಹತ್ರ ಒಂದು ಬಟ್ ಹೇಳಬೇಕಾದ್ರೆ ನನ್ನ ಹತ್ರ ಒಂದು 99 ರೂಪೀಸ್ ಇರುತ್ತೆ ನೋಡಿ. ಸುಮ್ಮನೆ ಒಂದು ಜಸ್ಟ್ ಒಂದು ಎಕ್ಸಾಂಪಲು, ನನ್ನ ಹತ್ರ ಒಂದು ಜೇಬಲ್ಲಿ ಒಂದು 99 ರೂಪೀಸ್ ಅಥವಾ 999 ರೂಪೀಸ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಎಕ್ಸಾಕ್ಟ್ ಅಮೌಂಟು ನನ್ನ ಹತ್ರ ಇರೋವಂಥದ್ದು 99 ರೂಪಾಯಿ ಅಥವಾ 999 ರೂಪಾಯಿ ಇದೆ ಅಂತ ಅನ್ಕೊಂಡು, ಯಾರೋ ನನ್ನ ಫ್ರೆಂಡ್ ಅಥವಾ ನನ್ನ ಜೊತೆಗೆ ಇರೋನು
ಅಮೌಂಟ್ ಎಷ್ಟಿದೆ ನಿಮ್ಮ ಹತ್ರ ದುಡ್ಡು ಎಷ್ಟಿದೆ ಅಂತ ಕೇಳಿದಾಗ ಸೊ ಹಾಗೇನಂತೀವಿ ನಾವು ಪಕ್ಕ ನನ್ನ ಹತ್ರ ಇರೋದು ನನ್ನ ಜೇಬಲ್ಲಿ ಎಷ್ಟಿದೆ ಅಂತ ಪಕ್ಕ ಹೇಳಲ್ಲ, ಅಂದರೆ ಎಕ್ಸಾಕ್ಟಾಗಿ ಹೇಳೋದಿಲ್ಲ. ನಾನು ಯಾವ ಥರ ಹೇಳ್ಕೊಳ್ತೀನಿ, 99 ಅಲ್ವಾ, ಇನ್ನೊಂದು ರೂಪಾಯಿ ಸೇರಿಸಿದ್ರೆ ಎಷ್ಟಾಗುತ್ತೆ, ಅದು 100 ರೂಪಾಯಿ ಆಗುತ್ತೆ. ಸೊ ದೇಫೋ ಜಸ್ಟ್ 99 ರೂಪಾಯಿ ಅಂತಂದರೆ ಕಡಿಮೆ ಆಗಿಬಿಡುತ್ತಲ್ಲ. ಸೊ ಅದಕ್ಕೆ ನಿಯರೆಸ್ಟ್ ಇಂಟೀಜರು 100 ರೂಪಾಯಿ ಅಂತಂದರೆ ಅದಕ್ಕೊಂದು ವ್ಯಾಲ್ಯೂ ಅಂತಂದರೆ ಒಂದು ಗ್ರೇಡ್ ಅಥವಾ ಒಂದು ನಮ್ಮ ಸ್ಟೇಟಸನ್ನು ತೋರಿಸುತ್ತೆ ಅಂತ ಹೇಳ್ತೀವಲ್ಲ ಹಾಗೆ. 999 ರುಪೀಸ್, 999 ರೂಪಾಯಿ ಅಂತಂದರೆ ಅಯ್ಯೋ ಅಷ್ಟೇನಾ 999, 1000 ಇಲ್ವಾ ಅಂತ ಅಂದ್ಕೊಂಡ್ಬಿಡ್ತಾರೆ ಕೇಳಿದವರು ಅಂತ ಅಂದ್ಕೊಂಡು ನಾವೇನು ಮಾಡ್ತೀವಿ, ಎಷ್ಟಿದೆ ನಿಮ್ಮ ಹತ್ರ ದುಡ್ಡು ಅಂತಂದರೆ ನಾನು ಎಕ್ಸಾಕ್ಟ್ ಹೇಳೋದಿಲ್ಲ, ಸ್ವಲ್ಪ ಅನ್ಸರ್ಟನ್ಟಿ ಅನ್ಕೋತೀನಿ. ಸರ್ಟನ್ಟಿ ಅಂದರೆ ಐ ವಿಲ್ ನಾಟ್ ಟೆಲ್ ದ ಎಕ್ಸಾಕ್ಟ್ ಅಮೌಂಟ್ ಆಫ್ ಮನಿ ದಟ್ ಐ ಹ್ಯಾವ್. ಇನ್ಸ್ಟೆಡ್ ಆಫ್ ದಟ್ 99 ರೂಪಾಯಿ ಇದ್ದರೆ ನಾನು ಹೇಳ್ತೀನಿ 1 ರೂಪಾಯಿನ ಸೇರಿಸ್ಕೊಂಡು 100 ರೂಪಾಯಿ ಅಂತ ಹೇಳೋದು. 999 ರೂಪಾಯಿ 1000 ರೂಪಾಯಿ, 999 ಇರೋದನ್ನು ನಾನು 1000ಕ್ಕೆ ಅದನ್ನು ರೌಂಡ್ ಆಫ್ ಮಾಡ್ಕೊಳ್ತೀನಿ. ಸೊ 90,999 ರೂಪಾಯಿ ಇದ್ದರೆ ಅದನ್ನು 10,000ಕ್ಕೆ ಹೇಳ್ತೀನಿ. 99,999 ಇದ್ದರೆ ಸೊ 1,00,000ಕ್ಕೆ 1 ರೂಪಾಯಿ ಕಡಿಮೆ ಇದೆಯಲ್ಲ, ಅಂದರೆ ಆಲ್ಮೋಸ್ಟ್ ನನ್ನ ಹತ್ರ 1,00,000 ಇರುತ್ತೆ, ಕಡಿಮೆ ಇರುತ್ತೆ ಎಕ್ಸಾಕ್ಟಾಗಿ ತೊಗೊಂಡ್ರೆ. ಸೊ ನಾನೇನು ಮಾಡ್ತೀನಿ, 1,00,000 ಇದೆ ಅಂತ ಹೇಳ್ತೀನಿ, ಹೀಗೆ ಲೈಕ್ ದಟ್. ಸೊ ಇದನ್ನು ನಾನು ಹೇಳಬೇಕಾದ್ರೆ ಅದು ಮೆಜರ್ಮೆಂಟ್ ಹೇಳಬೇಕಾದ್ರೆ ನನ್ನ ಹತ್ರ ಇರುವಂಥ ಅಮೌಂಟ್ ಹೇಳಬೇಕಾದ್ರೆ ನಾನೇನು ಮಾಡಿದೆ, ಸ್ವಲ್ಪ ಅನ್ಸರ್ಟನ್ಟಿನ ಸೇರಿಸ್ಕೊಂಡೆ ಇಲ್ಲಿ. ಸೊ ಅದೇ ಥರ ಡ್ಯೂರಿಂಗ್ ದ ಮೆಜರ್ಮೆಂಟ್ ಆಫ್ ಎನಿ ಫಿಸಿಕಲ್ ಕ್ವಾಂಟಿಟಿ, ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟಿನ ಮೆಜರ್ ಮಾಡಬೇಕಾದ್ರೆ ಬಿಕಾಸ್ ಆಫ್ ಸಮ್ ಎರರ್ಸ್, ಇಲ್ಲಿ ಯಾಕೆ ಬರುತ್ತೆ ಇಲ್ಲಿ ಅಂದರೆ ಬಿಕಾಸ್ ಆಫ್ ಸರ್ಟನ್ ಎರರ್ಸ್ ಅಂತ ಹೇಳ್ತಾನೆ. ಅಂದರೆ ನಾವು ಮೆಜರ್ಮೆಂಟ್ ಮಾಡಬೇಕಾದಾಗ ಸೊ ಅಲ್ಲಿ ನಾವು ಮಾಡೋವಂಥ ಸಣ್ಣ ಸಣ್ಣ ಮಿಸ್ಟೇಕ್ಗಳು ಅಥವಾ ಸಣ್ಣ ಸಣ್ಣ ಎರರ್ಸ್ ಅಂತ ಕರಿತೀವಿ, ಅಲ್ಲಿ ಅದನ್ನು ಮೈನರ್ ಎರರ್ಸ್ ಅಂತ ಹೇಳ್ತೀವಿ. ದೇ ಆರ್ ನಾಟ್ ದ ಮೇಜರ್ ಎರರ್ಸ್, ಮೈನರ್ ಎರರ್ಸ್ ಅಂತ ಹೇಳ್ತೀವಿ. ಬಿಕಾಸ್ ಆಫ್ ದಟ್ minute errors so that I can commit, that I have committed, and because of that ಅಲ್ಲಿ ನಾನು ಡ್ಯೂರಿಂಗ್ ದ ಮೆಜರ್ಮೆಂಟ್ ಆಫ್ ದಟ್ ಫಿಸಿಕಲ್ ಕ್ವಾಂಟಿಟಿ ನನಗೆ ಒಂಚೂರು ವೇರಿಯೇಷನ್, ಆ ಮೆಜರ್ಮೆಂಟಲ್ಲಿ ವೇರಿಯೇಷನ್ ಆಗುತ್ತೆ. ಇದನ್ನು ನಾವು ಅನ್ಸರ್ಟನ್ಟಿ ಇನ್ ದ ಮೆಜರ್ಮೆಂಟ್ ಆಫ್ ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳ್ತೀವಿ. therefore today's topic so which is related to this uncertainty in the physical quantity. ಸೊ ಈ ಅನ್ಸರ್ಟನ್ಟಿ ಇನ್ ದ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಬಂದಾಗ ಸೊ ಇಲ್ಲಿ ಅಥವಾ ನಾವು ಲೆಕ್ಕಗಳನ್ನ ಮಾಡಬೇಕಾದ್ರೆ, ಕ್ಯಾಲ್ಕುಲೇಷನ್ನ ಮಾಡಬೇಕಾದ್ರೆ ಸೊ ಕೆಲವೊಂದು ಎರರ್ಸ್ ಮಾಡಿ ಅಲ್ಲಿ ಒಂದಷ್ಟು ಅನ್ಸರ್ಟನ್ಟಿ ಬರುತ್ತೆ. ಸೊ ಇದಕ್ಕೆ ರಿಲೇಟೆಡ್ ಆಗಿ ಒಂದಷ್ಟು ಟರ್ಮ್ಸ್ಗಳನ್ನ ಅಥವಾ ಒಂದಷ್ಟು ಕಾನ್ಸೆಪ್ಟ್ಗಳನ್ನ ನಾವು ಇಲ್ಲಿ ಕಲಿಬೇಕಾಗಿದೆ. ಸೊ ಯಾವುದದು ಅಂತಂದರೆ ಸೊ ಅದರಲ್ಲಿ ಒಂದು ಸೈಂಟಿಫಿಕ್ ನೊಟೇಷನ್ ಅಂತ ಹೇಳ್ತೀವಿ ಡ್ಯೂರಿಂಗ್ ದ ಮೆಜರ್ಮೆಂಟ್ ಆಫ್ ದ ಫಿಸಿಕಲ್ ಕ್ವಾಂಟಿಟಿ. ಆ್ಯಂಡ್ ಇಲ್ಲೊಂದು ಟರ್ಮನ್ನು ಯೂಸ್ ಮಾಡ್ತೀವಿ, ಇಟ್ ಈಸ್ ನೋನ್ ಆಸ್ ಸೈಂಟಿಫಿಕ್ ನೊಟೇಷನ್. ಅದಾದಮೇಲೆ ನೆಕ್ಸ್ಟು ಇದೆಲ್ಲ ನಿಮಗೆ ಫಿಸಿಕ್ಸಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿರ್ತಾನೆ. ಸೊ ನಮಗೂ ಸಿಲೆಬಸ್ನಲ್ಲಿ ನಮ್ಮಲ್ಲೂ ಪ್ರಾಬ್ಲಮ್ಸ್ ಬರೋದು, ಕ್ಯಾಲ್ಕುಲೇಷನ್ ಬರೋದು, ಇದೆಲ್ಲ ಬರೋದ್ರಿಂದ ನಮ್ಮಲ್ಲೂ ಕೂಡ ಇದನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ನಾನು ಹೇಳ್ದಂಗೆ ಒಂದು ಸೈಂಟಿಫಿಕ್ ನೊಟೇಷನ್ ಅಂತ ಹೇಳ್ತೀವಿ. ಅದಾದಮೇಲೆ ನೆಕ್ಸ್ಟು ಪ್ರಿಸಿಷನ್ ಆ್ಯಂಡ್ ಆ್ಯಕ್ಯುರಸಿ ಅಂತ ಹೇಳ್ತಾನೆ. ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದಟ್ ಪ್ರಿಸಿಷನ್ ಮತ್ತು ಆ್ಯಕ್ಯುರಸಿ, ಏನು ಡಿಫ್ರೆನ್ಸ್ ಬರುತ್ತೆ. ಮತ್ತು ಸೊ ಅಲ್ಲಿ ಎಕ್ಸಾಂಪಲ್ಸ್ ತೊಗೊಂಡಾಗ ಪ್ರಿಸೈಸ್ಡ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ, ಆ್ಯಕ್ಯುರೇಟ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ವೆನ್ ಡು ವಿ ಟೇಕ್ ದ ವ್ಯಾಲ್ಯೂಸ್ ದಟ್ ಐ ಹ್ಯಾವ್ ಮೆಜರ್ಡ್ ಆ್ಯಸ್ ಆಕ್ಯುರೇಟ್ ವ್ಯಾಲ್ಯೂಸ್ ಅಂತ ಯಾವಾಗ ಹೇಳ್ತೀವಿ, ಪ್ರಿಸೈಸ್ಡ್ ವ್ಯಾಲ್ಯೂಸ್ ಅಂತ ಯಾವಾಗ ಹೇಳ್ತೀವಿ. ಸೊ ಇದ್ರ ಬಗ್ಗೆ ಸೇರಿಸಿದಾನೆ ಹೇಳಬೇಕು ಅಂತ. ಸೊ ಪ್ರಿಸಿಷನ್ ಆ್ಯಂಡ್ ಆ್ಯಕ್ಯುರೇಸಿ. ಅದಾದಮೇಲೆ ನೆಕ್ಸ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತಂದರೆ ಏನು, ಆ್ಯಂಡ್ ಇಫ್ ಐ ಟೇಕ್ ದ ಫಿಸಿಕಲ್ ಕ್ವಾಂಟಿಟಿ and how to count the number of significant figures present in any given physical quantity. ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟಿನಲ್ಲಿ ಇರುವಂತಹ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸನ್ನು ಯಾವ ರೀತಿ ನಾವು ಕೌಂಟ್ ಮಾಡೋದು ಅಥವಾ ಯಾವ ರೀತಿ ಅದನ್ನು ಫೈಂಡ್ ಔಟ್ ಮಾಡೋದು. ಸೊ ಅದಕ್ಕೆ ಒಂದಷ್ಟು ರೂಲ್ಸ್ ಹೇಳುತ್ತೆ ಟು ಫೈಂಡ್ ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ದೇರ್ ಆರ್ ಸಮ್ ರೂಲ್ಸ್ ವಿಚ್ ಐ ಹ್ಯಾವ್ ಲಿಸ್ಟೆಡ್. ಸೊ ಏನದು ರೂಲ್ಸ್ ಏನೇನು ಬರುತ್ತೆ. ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಬರುತ್ತೆ ಡೈಮೆನ್ಷನಲ್ ಅನಾಲಿಸಿಸ್ ಅಂತ ಹೇಳ್ತೀವಿ. ವಾಟ್ ಇಸ್ ದಟ್ ಡೈಮೆನ್ಷನಲ್ ಅನಾಲಿಸಿಸ್ ಅಂತಂದ್ರೇನು. ಸೊ ಈ ಥರದ್ದು. ಮತ್ತು ಕೊನೆಯಲ್ಲಿ ರೌಂಡಿಂಗ್ ಆಫ್ ದ ಫಿಗರ್ಸ್ ಅಂತ ಹೇಳ್ತೀವಿ, ರೌಂಡಿಂಗ್ ಆಫ್ ನಂಬರ್ ಅಥವಾ ಯಾವುದೋ ಒಂದು ಫಿಸಿಕಲ್ ಕ್ವಾಂಟಿಟಿನ ನಾವು ಟು ದ ನಿಯರೆಸ್ಟ್ ಇಂಟೀಜರ್ಗೆ ಅದನ್ನು ರೌಂಡ್ ಆಫ್ ಮಾಡೋದು ಅಥವಾ ಅಪ್ರಾಕ್ಸಿಮೇಟ್ ಮಾಡೋದು ಅಂತ ಹೇಳ್ತೀವಿ. ಸೊ ಇದಿಷ್ಟನ್ನು ಇಲ್ಲಿ ಸೇರಿಸಿದ್ದಾನೆ ಎಲ್ಲಿ ಇನ್ ದಿಸ್ ಅನ್ಸರ್ಟನ್ಟಿ ಇನ್ ದ ಮೆಜರ್ಮೆಂಟ್ ಆಫ್ ದ ಫಿಸಿಕಲ್ ಕ್ವಾಂಟಿಟೀಸ್. ಆ್ಯಂಡ್ ವಿಚ್ ಈಸ್ ವಾಟ್ ಐ ಆಮ್
teaching today, and which all related to this ಮೆಜರ್ಮೆಂಟ್ ಅಥವಾ ಕ್ಯಾಲ್ಕುಲೇಷನ್ಗೆ ಸಂಬಂಧಪಟ್ಟದ್ದು. ಇಲ್ಲಿ ನಾವು ಯಾವುದನ್ನು ಮೆಜರ್ ಮಾಡ್ತೀವಿ ಅಂದರೆ ಕೆಮಿಸ್ಟ್ರಿನಲ್ಲಿ ನಾವು ಕ್ವಾಂಟಿಟಿನ ಮೆಜರ್ ಮಾಡ್ತೀವಿ, ಫಿಸಿಕಲ್ ಕ್ವಾಂಟಿಟಿನ ಮೆಜರ್ ಮಾಡ್ತೀವಿ. ಲೈಕ್ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ನ ಮೆಜರ್ ಮಾಡ್ತೀವಿ, ವೆಯ್ಟ್ ಆಫ್ ದ ಕಾಂಪೌಂಡ್ಸನ್ನು ಮೆಜರ್ ಮಾಡ್ತೀವಿ, ಅಥವಾ ಸೊ ದ ವೆಲಾಸಿಟಿ ಆಫ್ ದ ಲೈಟ್ ರೇ ಇರ್ಬೋದು. ಸೊ ಈ ಥರದ್ದು ಒಂದಷ್ಟು ಫಿಸಿಕಲ್ ಕ್ವಾಂಟಿಟೀಸ್ ಏನಿರುತ್ತೆ ಅದನ್ನು ಮೆಜರ್ ಮಾಡಬೇಕಾದ್ರೆ ಒಂದಷ್ಟು ಟರ್ಮ್ಸನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಏನದು ಅಂತಂದರೆ, ಸೊ ಯಾವ್ದ್ಯಾವ್ದು ಬರುತ್ತೆ ಅಂತ ಹೇಳಿದ್ದೀನಿ. ಒಂದೊಂದಾಗಿ ಏನೇನು ಬರುತ್ತೆ ಅನ್ನೋದನ್ನು ಒಂದೊಂದಾಗಿ ನಾವು ಇವತ್ತು ನೋಡ್ತಾ ಹೋಗೋಣ ಇವತ್ತು. ಸೊ ಹಾಗಿದ್ರೆ ದ ಫಸ್ಟ್ ಟರ್ಮ್ ಏನಿಲ್ಲಿ ಅಂತಂದರೆ ನೋಡಿ, ಈಗ ದ ಫಸ್ಟ್ ಒನ್ ಇಟ್ ಈಸ್ ನಥಿಂಗ್ ಬಟ್, ಈಗ ನೀವು ಲೆಕ್ಕ ಮಾಡ್ತಾ ಇರ್ತೀರಿ ಅಥವಾ ಯಾವುದೋ ಒಂದು ಸಮ್ ಮಾಡಬೇಕು, ಲೈಕ್ ಅಡಿಷನ್ ಮಾಡಬೇಕು, ಸಬ್ಟ್ರಾಕ್ಷನ್ ಮಾಡಬೇಕು, ಮಲ್ಟಿಪ್ಲಿಕೇಶನು ಯಾವುದೋ ಒಂದು ಮಾಡಬೇಕಾಗಿರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಈಗ ನಾವು ಈ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಅಥವಾ ನಾವು ಸಮ್ ಮಾಡೋದಕ್ಕೆ ನಮಗೇನು ಬೇಕು, ಕ್ವಾಂಟಿಟೀಸ್ ಬೇಕು. ಈಗ ಕ್ವಾಂಟಿಟೀಸ್ ಅಂತ ಬಂದಾಗ ಜಸ್ಟ್ ಈಗ ಒಂದು ಕ್ವಾಂಟಿಟಿ ತೊಗೊಳ್ತೀವಿ ನೋಡಿ, 1+2 ಅಂತ ತೊಗೊಂಡ್ರೆ ನೀವು ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತಂದರೆ ವೆರಿ ಈಸಿಲಿ ಯು ಕ್ಯಾನ್ ಏಬಲ್ ಟು ಕ್ಯಾಲ್ಕುಲೇಟ್, ಯು ಕ್ಯಾನ್ ಏಬಲ್ ಟು ಫೈಂಡ್ ಔಟ್ ದ ಆನ್ಸರ್. 1+2 ಅಂತಂದರೆ ಇಟ್ ಈಸ್ ಈಕ್ವಲ್ ಟು 3 ಅಂತ ಹೇಳ್ಬಿಡ್ತೀರಿ. ಸೊ ಅದೇ ಥರ 10+20 ಅಂತ ತೊಗೊಂಡ್ರೆ ಏನು ಹೇಳ್ತೀರಿ, 30 ಅಂತ ಈಸಿಲಿ ಹೇಳ್ತೀರಿ ನೀವು ಅಲ್ವಾ. ಸೊ ಅದೇ ಥರ ಸೊ ಹೀಗೆ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನೀವು ಸಣ್ಣ ಸಣ್ಣ ಫಿಸಿಕಲ್ ಕ್ವಾಂಟಿಟೀಸ್ ಬಂದಾಗ, ಫಾರ್ ಎಕ್ಸಾಂಪಲ್ 25 + 37 ನೋಡಿ, ಈ ಥರ ಕ್ವಾಂಟಿಟಿ ಬಿಗ್ಗರ್ ಆಗ್ತಾ ಹೋದಂಗೆ ನಮ್ಗೆ ಸ್ವಲ್ಪ ಈ ಸಮ್ ಮಾಡೋದು ಅಥವಾ ಕ್ಯಾಲ್ಕುಲೇಷನ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ. ಈಗ ನೋಡಿ 1+2 ವೆರಿ ಈಸಿಲಿ ಯು ಕ್ಯಾನ್ ಏಬಲ್ ಟು ಫೈಂಡ್ ಔಟ್ ದಟ್ 3 ಅಂತ ಹೇಳಿದ್ರಿ. 10+20 ಅಂತಂದರೆ ಅದನ್ನು ಈಸಿಲಿ ಹೇಳ್ಬಿಡ್ತೀರಿ, ಇಟ್ ಈಸ್ ಈಕ್ವಲ್ ಟು 30 ಅಂತ ಹೇಳ್ತೀರಿ. ಈ ಥರದ್ದು ಬಂದಾಗ ಮಾಡ್ತೀರಿ. ಈ 25 + 37 ಅಂತ ಬಂದಾಗ ಸ್ವಲ್ಪ ಲೆಕ್ಕ ಹಾಕೋದಕ್ಕೆ ಶುರು ಮಾಡ್ತೀವಿ, ನಿಧಾನ ಆಗುತ್ತೆ. ಅಂದರೆ ನಾವು ಕ್ಯಾಲ್ಕುಲೇಷನ್ ಮಾಡೋಂಥದ್ದು ಅಥವಾ ನಾವು ಟೈಮ್ ತೊಗೊಳ್ತೀವಲ್ಲ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ, ಸಮ್ ಮಾಡೋದಕ್ಕೆ, ಅದು ವಿಲ್ ಟೇಕ್ ಮೋರ್ ಅಮೌಂಟ್ ಆಫ್ ಟೈಮ್. ಸೊ ಇದಕ್ಕೆ ಫಾಸ್ಟಾಗಿ ಮಾಡಿದ್ವಿ, ಇದನ್ನು ಸಮೌಟ್ ಫಾಸ್ಟಾಗಿ ಮಾಡಿದ್ವಿ. ಈ 25 + 37 ಅಂತ ಬಂದಾಗ ಸೊ ಈಗ ಕೌಂಟ್ ಮಾಡ್ತಾ ಹೋಗ್ತೀವಿ, 25 + 37. ಸೊ ಇಲ್ಲೂ ಅಷ್ಟೇ, ಬೇಸ್ಡ್ ಆನ್ ದ ಇಂಟೆಲಿಜೆನ್ಸ್ ಲೆವೆಲ್ ಕೆಲವರು ತುಂಬ ಫಾಸ್ಟಾಗಿ ಮಾಡ್ತೀರಿ, ಕೆಲವೊಬ್ಬರು ಸೊ ಸಮ್ ಮಾಡೋದು ಅಂತ ಬಂದಾಗ ಕೆಲವರು ನಿಧಾನಕ್ಕೆ ಮಾಡ್ತಾ ಹೋಗ್ತಾರೆ. ಈಗ ಕ್ವಾಂಟಿಟಿ ಬಿಗ್ಗರ್ ಆಗ್ತಾ ಹೋಯಿತು. ಸೊ ಇವಾಗೇನು 7 + 5, ಈಗ ನಾನು ಲೆಕ್ಕ ಹಾಕ್ತೀನಿ. ಸೊ ಡೈರೆಕ್ಟಾಗಿ 25 + 37 ಎಷ್ಟು ಅಂತಂದರೆ ಸೊ ಬೇಗನೆ ಹೇಳೋಕ್ಕಾಗೋದಿಲ್ಲ. ನಾನು ಈ ಥರ ಲೆಕ್ಕ ಹಾಕ್ತೀನಿ, 7 + 5 12. ಸೊ ಒಂದು ಉಳ್ಕೊಂತು. ಸೊ 1 + 3 + 2 4 + 2 6. ಹೀಗೆ ನೋಡಿ, ಹೀಗೆ ಸ್ವಲ್ಪ ಕ್ವಾಂಟಿಟಿ ಬಿಗ್ಗರ್ ಆಗ್ತಾ ಹೋದಂಗೆ ಸೊ ಅವಾಗ ಏನಾಗುತ್ತೆ, ಸ್ವಲ್ಪ ನಿಧಾನಕ್ಕೆ ಲೆಕ್ಕ ಮಾಡೋದು ಸ್ವಲ್ಪ ನಮಗೆ ಲೇಟ್ ಆಗುತ್ತೆ, ಅಥವಾ ಇಟ್ ವಿಲ್ ಬಿಕಮ್ ಡಿಫಿಕಲ್ಟ್ ಟು ಕ್ಯಾಲ್ಕುಲೇಟ್ ದಟ್ ಪ್ರಾಬ್ಲಮ್, ಟು ಸಾಲ್ವ್ ದಟ್ ಪ್ರಾಬ್ಲಮ್. ಅದೇ ಥರ 256 ದಟ್ ಇಂಟು 12 ಅಂತ ತೊಗೊಂಡ್ರೆ ನೋಡಿ, ಈ ಥರ ಇದ್ದಾಗ ಸೊ ಈ ಥರ. ಸೊ ಯಾಕೆ ಹೇಳ್ತಾ ಇದ್ದೀನಿ ಇಲ್ಲಿ ಅಂತಲೇ, ನಾವು ಬೇರೆ ಕಡೆಗೆ ಮ್ಯಾಥಮೆಟಿಕ್ಸಲ್ಲಿ ಮಾಡಬೇಕಾದ್ರೆ ನಿಮಗೆ ಕೊಡೋಂಥದ್ದು ಸಣ್ಣ ಸಣ್ಣ ಅಮೌಂಟನ್ನು ಕೊಡ್ತಾನೆ. ಅಥವಾ ಕ್ವಾಂಟಿಟಿ ಆಫ್ ದ ಫಿಸಿಕಲ್ ಕ್ವಾಂಟಿಟಿ ಇರ್ಬೋದು, ಅಥವಾ ಯಾವುದೋ ಒಂದು ಮೆಜರ್ಮೆಂಟ್ ಏನು ತೊಗೊಳ್ತೀವಿ, ವ್ಯಾಲ್ಯೂ ಅಂತ ತೊಗೊಳ್ತೀವಿ, ಇಂಟೀಜರ್ಸು ತುಂಬ ಸ್ಮಾಲರ್ ಇಂಟೀಜರ್ಸ್ ಇರುತ್ತೆ, ಅಂದರೆ ಸ್ಮಾಲ್ ಅಮೌಂಟ್ ಆಫ್ ಇಂಟೀಜರ್ ಇರುತ್ತೆ. ಬಟ್ ವೆನ್ ವಿ ಟಾಕ್ ಅಬೌಟ್ ದಿಸ್ ಕೆಮಿಸ್ಟ್ರಿನಲ್ಲಿ ನಾವು ಮೆಜರ್ಮೆಂಟ್ ಏನು ಮಾಡ್ತೀವಿ, ಫಿಸಿಕಲ್ ಕ್ವಾಂಟಿಟಿನ ಮೆಜರ್ ಮಾಡ್ತೀವಿ. ಈಗ ಇಫ್ ಐ ಟೇಕ್ ದಟ್ ಫಿಸಿಕಲ್ ಕ್ವಾಂಟಿಟಿ ಅಂತ ಬಂದಾಗ, ಈಗ ಯಾವುದೋ ಒಂದು ಫಿಸಿಕಲ್ ಕ್ವಾಂಟಿಟಿ ಕೆಮಿಸ್ಟ್ರಿನಲ್ಲಿ ನಂಬರ್ ಆಫ್ ಆಟಮ್ಸ್ ಇನ್ 1 mole ಆಫ್ ಸಬ್ಸ್ಟೆನ್ಸ್ ಅಥವಾ 1 mole ಆಫ್ ಎಲಿಮೆಂಟ್ ಅಂತ ಹೇಳ್ತೀವಿ, ಇಟ್ ಈಸ್ ಈಕ್ವಲ್ ಟು Na ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಇದನ್ನು ಒಂದು Na ಅಂತ ಒಂದು ವ್ಯಾಲ್ಯೂ ತೊಗೊಳ್ತೀನಿ. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇನ್ 1 mole ಆಫ್ ಎ ಸಬ್ಸ್ಟೆನ್ಸ್ ಅಂತಂದರೆ, ಸೊ ಅದನ್ನು ಬರ್ಕೊಳ್ತಾ ಹೋದರೆ ಇಟ್ ಈಸ್ ಈಕ್ವಲ್ ಟು 6 2 3 0 0 0 0 0 0 ಹೀಗೆ 1 2 3 4 5 6 7 8 9 10 11 12 13 14 15 ಕೆಳಗಡೆ ಬರಿತಾ ಇದ್ದೀನಿ, 17 18 19 20 21 22 23 ಅಂತ ಇಲ್ಲಿಗೆ ಆ್ಯಡ್ ಮಾಡ್ಕೊಳ್ಳಿ. ಸಪೋಸ್ ಇಫ್ ಐ ಟೇಕ್ ಯಾವುದೋ ಒಂದು ಎಲಿಮೆಂಟನ್ನು ತೊಗೊಂಡೆ ನಾನು,
ಆ ಎಲಿಮೆಂಟಲ್ಲಿ 1 ಮೋಲ್ ಆಫ್ ಎಲಿಮೆಂಟನ್ನು ನಾನು ಟ್ರೀಟ್ ಮಾಡಿದ್ರೆ 1 ಮೋಲ್ ಆಫ್ ಎಲಿಮೆಂಟಲ್ಲಿ ನಂಬರ್ ಆಫ್ ಆಟಮ್ಸ್ ಎಷ್ಟಿರುತ್ತೆ, ಅಥವಾ 1 ಮೋಲ್ ಆಫ್ ಸೋಡಿಯಂ ಮೆಟಲ್ ಅಂತ ತೊಗೊಂಡ್ರೆ, ಎಲಿಮೆಂಟ್ ಅಂತ ತೊಗೊಂಡ್ರೆ 1 ಮೋಲ್ ಆಫ್ ಸೋಡಿಯಂ ಎಲಿಮೆಂಟಲ್ಲಿ ನನಗೆ ನಂಬರ್ ಆಫ್ ಸೋಡಿಯಂ ಆಟಮ್ಸ್ ಎಷ್ಟಿರುತ್ತೆ ಅಂತ ನೋಡಿ, ಅದನ್ನು ತೊಗೊಂಡ್ರೆ ಎಕ್ಸಾಕ್ಟಾಗಿ ಬರ್ಕೊಂಡ್ರೆ ನೋಡಿ ಇಷ್ಟಿರುತ್ತೆ. ಎಷ್ಟು ಅಂತಂದರೆ 6 2 3 ಮುಂದೆ 21 zeros ಇದೆ. ಅಂದರೆ ಇದನ್ನು ಕೌಂಟ್ ಮಾಡಿ ಅಂತಂದರೆ, ಈಗ ಕೌಂಟ್ ಮಾಡಬೇಕು, ಈಗ ಹೇಳಬೇಕು ಅಂತ ಎಷ್ಟು ಹೇಳೋದು, ಅದನ್ನು ತುಂಬ ಕಷ್ಟ ಆಗುತ್ತೆ ಅಲ್ವಾ. ಈ ಥರದ್ದು ಒಂದು 2 ವ್ಯಾಲ್ಯೂನ ಕೊಟ್ಬಿಟ್ಟು ದಟ್ ಇಂಟು ಇನ್ನೊಂದು ವ್ಯಾಲ್ಯೂ ನೋಡಿ, ಯಾವುದೋ ಒಂದು 0.0000000016 ಲೈಕ್ ದಿಸ್. ಸೊ ಈ ವ್ಯಾಲ್ಯೂನ ತೊಗೊಳ್ಳಿ, ಈ ವ್ಯಾಲ್ಯೂನ ತೊಗೊಂಡು ನೀವು ಇನ್ನೊಂದು ವ್ಯಾಲ್ಯೂ ಜೊತೆಗೆ ಮಲ್ಟಿಪ್ಲೈ ಮಾಡಿ. ಫಸ್ಟ್ ವ್ಯಾಲ್ಯೂ ಅಂತ ತೊಗೊಂಡಿದ್ದೀನಿ, ಫಸ್ಟ್ ವ್ಯಾಲ್ಯೂ ಇಟ್ ಈಸ್ ದ ಲಾರ್ಜೆಸ್ಟ್ ವ್ಯಾಲ್ಯೂ, ದ ಬಿಗ್ಗೆಸ್ಟ್ ವ್ಯಾಲ್ಯೂ, ತುಂಬ ಬಿಗ್ಗೆಸ್ಟ್ ವ್ಯಾಲ್ಯೂ ಇದೆ. ಸೆಕೆಂಡ್ ವ್ಯಾಲ್ಯೂ ನೋಡಿ, ಇಟ್ ಈಸ್ 0.000 ಸಮಥಿಂಗ್ ಅಂತಲೇ, ಇಟ್ ಈಸ್ ದ ಸ್ಮಾಲೆಸ್ಟ್ ವ್ಯಾಲ್ಯೂ ಅಥವಾ ಒಂದು ಸ್ಮಾಲರ್ ವ್ಯಾಲ್ಯೂ ಅಂತ ತೊಗೊಳ್ತೀವಿ. ಇದೆರಡನ್ನು ತೊಗೊಂಡು ಇದೆರಡು ಕ್ವಾಂಟಿಟಿನ ನೀವು ಮಲ್ಟಿಪ್ಲೈ ಮಾಡಿಬಿಟ್ಟು ನನಗೆ ಆನ್ಸರ್ ಹೇಳಿ ಅಂತಂದರೆ ಡೆಫಿನೆಟ್ಲಿ ಇಟ್ ವಿಲ್ ಬಿಕಮ್ ಡಿಫಿಕಲ್ಟ್ ಅಲ್ಲ. ಈಗ ಈ ಲೆಕ್ಕನ ಮಾಡೋದು ನಮಗೆ ತುಂಬ ಕಷ್ಟ ಆಗುತ್ತೆ. ಸೊ ಈ ಕೇಸ್ನಲ್ಲಿ ಅಥವಾ ಇಂಥ ಸಂದರ್ಭದಲ್ಲಿ ನಾವು ಏನು ಮಾಡೋದು? ಹಾಗಿದ್ರೆ ಇದನ್ನು ಲೆಕ್ಕ ಮಾಡೋಕ್ಕಾಗದೇ ಇಲ್ವಾ? ಬರ್ಕೊಂಡು ಕೂತ್ಕೋಬೇಕಾ ಇದನ್ನು? ನಿಧಾನಕ್ಕೆ ಒಂದೊಂದಾಗಿ ಡಿಜಿಟ್ಸ್ ವೈಸು ಅದನ್ನು ಮಲ್ಟಿಪ್ಲಿಕೇಶನ್ ತೊಗೊಂಡು ಎಲ್ಲನೂ ಸಮ್ ಮಾಡೋಕ್ಕಾಗತ್ತಾ? ಎಷ್ಟು ಟೈಮ್ ತೊಗೊಳುತ್ತೆ? ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್ ಅಲ್ಲ. ಇಂಥ ಸಂದರ್ಭದಲ್ಲಿ ನಾವೇನು ಮಾಡ್ಬೋದು ಅಂತಂದರೆ, ಈ ನಾನು ಏನು ತೊಗೊಂಡಿದ್ದೀನಿ, ಐ ಹ್ಯಾವ್ ಟೇಕನ್ ದ ಬಿಗ್ಗೆಸ್ಟ್ ನಂಬರ್ ಅಂತ ತೊಗೊಂಡೆ ಅಥವಾ ಬಿಗ್ಗೆಸ್ಟ್ ಕ್ವಾಂಟಿಟಿ ಅಂತ ತೊಗೊಂಡೆ. ಇದು ಒಂದು ಸ್ಮಾಲೆಸ್ಟ್ ಕ್ವಾಂಟಿಟಿ ಅಂತ ಏನು ತೊಗೊಂಡಿದ್ದೀವಿ. ಈ ವಾಟ್ ಎವರ್ ದಟ್ ಬಿಗ್ಗೆಸ್ಟ್ ಕ್ವಾಂಟಿಟಿ ಅಥವಾ ಬಿಗ್ಗೆಸ್ಟ್ ಫಿಸಿಕಲ್ ಕ್ವಾಂಟಿಟಿ ಅಥವಾ ಸ್ಮಾಲೆಸ್ಟ್ ಫಿಸಿಕಲ್ ಕ್ವಾಂಟಿಟಿ ಏನಿರುತ್ತೆ, ಅದನ್ನು ನಾವು ಇನ್ನೊಂದು ಫಾರ್ಮ್ಗೆ ಅದನ್ನು ಕನ್ವರ್ಷನ್ ಮಾಡ್ಕೊಳ್ಳೋದು. ಆ್ಯಂಡ್ ಸಚ್ ಎ ಟೈಪ್ ಆಫ್ ಸಮ್ಸ್ ಆರ್ ಪ್ರಾಬ್ಲಮ್ಸ್ ದಟ್ ಕ್ಯಾನ್ ಬಿ ಸಾಲ್ವ್ಡ್. ಸಾಲ್ವ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಬಟ್ ಆಗಿದ್ದನ್ನು ಕೂಡ ನಾವು ಅದನ್ನು ಸಾಲ್ವ್ ಮಾಡ್ತೀವಿ. ಯಾವ ರೀತಿ ಸಾಲ್ವ್ ಮಾಡ್ತೀವಿ ಅಂತಂದರೆ, ಈಗ ಏನು ತೊಗೊಂಡಿದ್ದೀನಿ ನಾನು ಫಿಸಿಕಲ್ ಕ್ವಾಂಟಿಟಿ ಅಥವಾ ಬಿಗ್ಗರ್ ಕ್ವಾಂಟಿಟಿ ಅಂತ ಏನು ಹೇಳಿದೆ, ಅಥವಾ ಸ್ಮಾಲರ್ ಕ್ವಾಂಟಿಟಿ ಅಂತ ಏನು ತೊಗೊಳ್ತಾ ಇದ್ದೀನಿ, ಈ ಕ್ವಾಂಟಿಟಿನ ಅಥವಾ ಫಿಸಿಕಲ್ ಕ್ವಾಂಟಿಟಿನ ಬೇರೆ ಒಂದು ಫಾರ್ಮ್ಗೆ ಅದನ್ನು ಕನ್ವರ್ಟ್ ಮಾಡ್ಕೊಳ್ತೀನಿ. ಏನು ಮಾಡ್ಕೊಳ್ತೀನಿ? ಆ್ಯಂಡ್ ಸಚ್ largest value, the biggest physical quantity or the smallest physical quantity that can be converted into a suitable form. And ಆ ಸೂಟಬಲ್ ಫಾರ್ಮ್ಗೆ ಅದನ್ನು ಕನ್ವರ್ಷನ್ ಮಾಡಿ ನೆಕ್ಸ್ಟು ನಾನು ಪ್ರಾಬ್ಲಮ್ಸನ್ನು ಮಾಡ್ಬೋದು, ಅಥವಾ ನಾನು ಏನು ಸಮ್ ಮಾಡಬೇಕು ಅದನ್ನು ಈಸಿಲಿ ಮಾಡ್ಬೋದು. ಯಾವ ರೀತಿ ಅದನ್ನು ಕನ್ವರ್ಷನ್ ಮಾಡ್ಕೊಳ್ತೀನಿ, ಯಾವ ಫಾರ್ಮ್ಗೆ ಕನ್ವರ್ಷನ್ ಮಾಡ್ಕೊಳ್ತೀನಿ ಅಂತಲೇ, ದ ಫಸ್ಟ್ ಒನ್ ಇಟ್ ಈಸ್ ನೋನ್ ಆ್ಯಸ್ ಸೈಂಟಿಫಿಕ್ ನೊಟೇಷನ್ ಅಂತ ಹೇಳ್ತೀವಿ. ಸೈಂಟಿಫಿಕ್ ನೊಟೇಷನ್. ವಾಟ್ ಇಸ್ ದಿ ಸೈಂಟಿಫಿಕ್ ನೊಟೇಷನ್ ಅಂತಂದರೆ ಏನು ಅಂತಂದರೆ, ದ ರೆಪ್ರೆಸೆಂಟೇಷನ್ ಆಫ್ ಎನಿ ಫಿಸಿಕಲ್ ಕ್ವಾಂಟಿಟಿ. ನನ್ನ ಹತ್ರ ಒಂದು ಮೆಜರ್ಮೆಂಟ್ ಆಫ್ ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳಿದ್ನಲ್ಲ, ಆ ಫಿಸಿಕಲ್ ಕ್ವಾಂಟಿಟಿನ ಒಂದು ಫಾರ್ಮ್ಗೆ ಅದನ್ನು ಕನ್ವರ್ಷನ್ ಮಾಡಿ ಬೇರೆ ರೂಪದಲ್ಲಿ ಅದನ್ನು ತೋರಿಸ್ತಾ ಇದ್ದೀನಿ. ಯಾವುದನ್ನು? ಫಿಸಿಕಲ್ ಕ್ವಾಂಟಿಟಿನ. ಯಾವ ಫಾರ್ಮಲ್ಲಿ ತೋರಿಸ್ತಾ ಇದ್ದೀನಿ ಅಂತ, ದ ರೆಪ್ರೆಸೆಂಟೇಷನ್ ಆಫ್ ಎನಿ ಫಿಸಿಕಲ್ ಕ್ವಾಂಟಿಟಿ ಇನ್ ದ ಫಾರ್ಮ್ ಆಫ್ m into 10 to the power of n. m into 10 to the power of n. ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟಿನ ನಮಗೆ ಸಿಂಪಲ್ ಮಾಡ್ಕೊಳ್ಳೋದಕ್ಕೆ ಆ ಫಿಸಿಕಲ್ ಕ್ವಾಂಟಿಟಿನ ಒಂದು ಫಾರ್ಮ್ಗೆ, ಬೇರೆ ಒಂದು ರೂಪಕ್ಕೆ ಕನ್ವರ್ಷನ್ ಮಾಡ್ತಾ ಇದ್ದೀವಿ. ಆ ರೂಪದಲ್ಲಿ ಅದನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ವಾಟ್ ಎವರ್ ದಟ್ ರೆಪ್ರೆಸೆಂಟೇಷನ್ ಆಫ್ ದಟ್ ಫಿಸಿಕಲ್ ಕ್ವಾಂಟಿಟಿ ಇನ್ ದ ಫಾರ್ಮ್ ಆಫ್ m into 10 to the power of n. ಆ್ಯಂಡ್ such a type of notation or such a type of representation, it is known as scientific notation ಅಂತ ಕರಿತೀವಿ. ಬೇರೆ ಇಲ್ಲಿ ಸೈಂಟಿಫಿಕ್ ನೊಟೇಷನಲ್ಲಿ ನೋಡಿ, m into 10 to the power of n ಅಂತ ತೊಗೊಂಡಲ್ಲ, ಅಲ್ಲಿ m ಸ್ಟ್ಯಾಂಡ್ಸ್ ಫಾರ್ ವಾಟ್? ಇಲ್ಲಿ m ಅಂತಂದ್ರೆ ಏನು, ಇಲ್ಲಿ n ಅಂತಂದರೆ ಏನು ಅದನ್ನು ಹೇಳ್ತಾ ಇದ್ದಾನೆ. ವೇರ್ m ಅಂತಂದರೆ ಸಿಗ್ನಿಫಿಕೆಂಟ್ ವ್ಯಾಲ್ಯೂ ಅಥವಾ ಎನಿ ಡಿಜಿಟ್ ವಿಚ್ ಈಸ್ ವೇರಿಡ್ ಇನ್ ಬಿಟ್ವೀನ್ 1.0 to 9.9 ಅಂತ ಹೇಳ್ತಾನೆ. ಇಲ್ಲಿ m ವ್ಯಾಲ್ಯೂ ವಿಚ್ ಈಸ್ ಆಲ್ವೇಸ್ ಎನ್ ಇಂಟೀಜರ್ ಅಂತ ಹೇಳ್ತಾನೆ. m ಈಸ್ ಎನ್ ಇಂಟೀಜರ್ ವಿಚ್ ಈಸ್ ವೇರಿಡ್ ಇನ್ ಬಿಟ್ವೀನ್ ದಿಸ್ 1.02 ಆರ್ 1 to 9.9 ಅಂತ ಹೇಳ್ತಾನೆ. ಆ್ಯಂಡ್ ಇಲ್ಲಿ n ಏನಿದೆ, n ಅಂತಾನೆ ಇಟ್ ಈಸ್ ನಥಿಂಗ್ ಬಟ್ ಎನ್ ಎಕ್ಸ್ಪೊನೆಂಟ್ ವ್ಯಾಲ್ಯೂ ಅಂತ ಹೇಳ್ತೀವಿ. 10ನ ಒಂದು 10ರ ಒಂದು ಘಾತ ಅಂತ ಏನು ಹೇಳ್ತೀವಿ ಕನ್ನಡದಲ್ಲಿ. ಇದನ್ನು ಎಕ್ಸ್ಪೊನೆಂಟ್ ಅಂತ ಹೇಳ್ತೀವಿ ಅಥವಾ ಪವರ್ಸ್ ಅಂತ ಹೇಳ್ತೀವಿ. n ಇಟ್ ಈಸ್ ನಥಿಂಗ್ ಬಟ್ ದ ಎಕ್ಸ್ಪೊನೆಂಟ್ ವ್ಯಾಲ್ಯೂ.
and any physical quantity, if we can represent that physical quantity in the form of m into 10 to the power of n, and such a type of notation, it is known as scientific notation ಅಂತ ಹೇಳ್ತಾನೆ. ಯಾಕೆ ಇದನ್ನು ಮಾಡಬೇಕು, ಯಾಕೆ ಇದನ್ನು ನಾವು ಕ್ವಾಂಟಿಟಿನ ನಾವು ಸೈಂಟಿಫಿಕ್ ನೊಟೇಷನ್ ಫಾರ್ಮಲ್ಲಿ ಅದನ್ನು ಬರ್ಕೊಬೇಕು ಅಂತಂದರೆ, ನಾನು ಆಲ್ರೆಡಿ ಹೇಳ್ದಂಗೆ ನಾವು ಕೆಮಿಸ್ಟ್ರಿನಲ್ಲಿ ನಾವು ಮೆಜರ್ಮೆಂಟ್ ಮಾಡಬೇಕಾದ್ರೆ ಅಥವಾ ನಾವು ಯಾವುದೋ ಒಂದು ಕ್ಯಾಲ್ಕುಲೇಷನ್ ಮಾಡಬೇಕಾದಾಗ ವಿ ಕ್ಯಾನ್ ಕಮ್ ಅಕ್ರಾಸ್. ಸೊ ನಾವು ಆ ಮೆಜರ್ಮೆಂಟಲ್ಲಿ ಮಾಡಬೇಕಾದಾಗ ನಮಗೆ ನಮ್ಮ ಮುಂದೆ ಏನಾಗುತ್ತೆ, ಕೆಲವೊಂದಷ್ಟು ಬಿಗ್ಗೆಸ್ಟ್ ವ್ಯಾಲ್ಯೂಸ್ ಬರುತ್ತೆ ಅಥವಾ ಲಾರ್ಜೆಸ್ಟ್ ನಂಬರ್ಸ್ ಸಿಗುತ್ತೆ. ಲಾರ್ಜೆಸ್ಟ್ ಫಿಸಿಕಲ್ ಕ್ವಾಂಟಿಟಿನ ನೋಡ್ತೀವಿ ಅಥವಾ ಸ್ಮಾಲೆಸ್ಟ್ ಫಿಸಿಕಲ್ ಕ್ವಾಂಟಿಟಿಯ ನೋಡ್ತೀವಿ ಅಂಥ ಸಂದರ್ಭದಲ್ಲಿ ಸೊ ಅದನ್ನು ಸಿಂಪಲ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡ್ತೀವಿ, ಆ ಫಿಸಿಕಲ್ ಕ್ವಾಂಟಿಟಿನ ಈ ಒಂದು ಫಾರ್ಮ್ಗೆ ಅದನ್ನು ಕನ್ವರ್ಷನ್ ಮಾಡ್ತೀವಿ. ಆ್ಯಂಡ್ ದಟ್ ನೊಟೇಷನ್, ದಟ್ ಫಾರ್ಮ್, ಇಟ್ ಈಸ್ ನೋನ್ ಎಸ್ ಸೈಂಟಿಫಿಕ್ ನೊಟೇಷನ್. ನೋಡಿ, ನಿಮಗೆ ಸಿಂಪಲ್ಲಾಗಿ ಹೇಳ್ತಾ ಹೋಗ್ತೀನಿ. ಸೊ ಅದರಲ್ಲಿ ಈಗ ನಾನು ಒಂದು ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್, ಈಗ ಹೌ ಟು ಕನ್ವರ್ಟ್ ದಟ್ ಫಿಸಿಕಲ್ ಕ್ವಾಂಟಿಟಿ ಇಂಟು ದಿಸ್ ಸೈಂಟಿಫಿಕ್ ನೊಟೇಷನ್ ಫಾರ್ಮ್ಗೆ ಯಾವ ರೀತಿ ಇದನ್ನು ಕನ್ವರ್ಷನ್ ಮಾಡೋದು. ಈಗ ಒಂದು ಸಿಂಪಲ್ ವ್ಯಾಲ್ಯೂನ ತೊಗೊಳ್ತಾ ಇದ್ದೀನಿ, ಯಾವುದೋ ಒಂದು ಫಿಸಿಕಲ್ ಕ್ವಾಂಟಿಟಿ ಅಥವಾ ಯಾವುದೋ ಒಂದು ವ್ಯಾಲ್ಯೂನ ತೊಗೊಳ್ತಾ ಇದ್ದೀನಿ, 1000 ಅಂತ ತೊಗೊಳ್ತಾ ಇದ್ದೀನಿ. 1000 ಇಸ್ ಎ ಬಿಗ್ಗರ್ ವ್ಯಾಲ್ಯೂ. ಆ್ಯಂಡ್ ಈಗ ನಾನು I want to represent this 1000 into the form of the scientific notation. ಇದನ್ನು ನಾನು ಸೈಂಟಿಫಿಕ್ ನೊಟೇಷನ್ ಫಾರ್ಮ್ಗೆ ಕನ್ವರ್ಷನ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಯಾವ ರೀತಿ ಅದನ್ನು ಕನ್ವರ್ಷನ್ ಮಾಡ್ತೀನಿ ಅಂತಂದರೆ, ಸೊ ಈಗ 1000 ಅಂತಂದರೆ 1000ಅಲ್ಲಿ ಈಗ ಇಲ್ಲೊಂದು ಡೆಸಿಮಲ್ ಪಾಯಿಂಟ್ ಇರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಯಾವುದೋ ಒಂದು ವ್ಯಾಲ್ಯೂ ತೊಗೊಂಡಾಗ ವ್ಯಾಲ್ಯೂನಲ್ಲಿ ಡೆಸಿಮಲ್ ಪಾಯಿಂಟ್ ಅಲ್ಲಿ ತೋರಿಸಿದ್ರೂ ಅಥವಾ ತೋರಿಸ್ತಾ ಇದ್ರೂ ಸೊ ಒಂದು ಕಡೆ ಒಂದು ಡೆಸಿಮಲ್ ಪಾಯಿಂಟ್ ಅಂತ ಇರುತ್ತೆ. ಈಗ ನಾನು ವೆನ್ ಐ ಟೇಕ್ 1000 ಆರ್ ವೆನ್ ಐ ಕಾಲ್ 1000 ಅಂತ ಅಂದಾಗ, ಸೊ ಈಗ ಇಲ್ಲಿ ಒಂದು ಡೆಸಿಮಲ್ ಪಾಯಿಂಟ್ ಇರುತ್ತೆ. ಎಲ್ಲಿರುತ್ತೆ ಅದು ಅಂದರೆ 1000, 1 ಆದಮೇಲೆ 3 zeros ಇದೆ, 3 zeros ಆದಮೇಲೆ ಅಲ್ಲಿ ಒಂದು ಡೆಸಿಮಲ್ ಪಾಯಿಂಟ್ ಇದೆ, ಅಂದರೆ ಇಲ್ಲಿಗೆ 1000 ಆಯಿತು ಅಲ್ವಾ. ಈಗ ನಾನು ಐ ವಾಂಟ್ ಟು ಕನ್ವರ್ಟ್ ದಿಸ್ 1000 ಇಂಟು ದ ಸೈಂಟಿಫಿಕ್ ನೊಟೇಷನ್ ಫಾರ್ಮ್. ಹೌ ಟು ಕನ್ವರ್ಟ್ ದಿಸ್ ಅಂತಂದರೆ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂದರೆ, ಬೈ ಶಿಫ್ಟಿಂಗ್ ದಟ್ ಡೆಸಿಮಲ್ ಪಾಯಿಂಟ್, ಬೈ ಮೀನ್ಸ್ ಆಫ್ ದ ಶಿಫ್ಟಿಂಗ್ ಆಫ್ ದ ಡೆಸಿಮಲ್ ಪಾಯಿಂಟ್ ಐದರ್ ಟುವರ್ಡ್ ದ ರೈಟ್ ಸೈಡ್ ಅಂತ ಹೇಳ್ತಾನೆ ಆರ್ ಟುವರ್ಡ್ ದ ಲೆಫ್ಟ್ ಸೈಡ್. ಸೊ ಆ ಡೆಸಿಮಲ್ ಪಾಯಿಂಟನ್ನು ಸೊ ಲೆಫ್ಟ್ ಸೈಡ್ಗೆ ಶಿಫ್ಟ್ ಮಾಡೋದ್ರ ಮುಖಾಂತರ ಅಥವಾ ರೈಟ್ ಸೈಡ್ಗೆ ಶಿಫ್ಟ್ ಮಾಡೋ ಒಂದು ಮುಖಾಂತರ ಸೊ ನಾನೇನು ಮಾಡ್ಬೋದು, ಆ ಸೈಂಟಿಫಿಕ್ ನೊಟೇಷನ್ ಅಥವಾ ಆ ಫಿಸಿಕಲ್ ಕ್ವಾಂಟಿಟಿನ ಸೈಂಟಿಫಿಕ್ ನೊಟೇಷನ್ ಫಾರ್ಮ್ಗೆ ಅದನ್ನು ಕನ್ವರ್ಷನ್ ಮಾಡ್ಕೊಬೋದು. ಇಲ್ಲಿ ನಾನು ಯಾವ ಕಡೆಗೆ ಶಿಫ್ಟ್ ಮಾಡಬೇಕು ಅಂತಂದರೆ, ಹಿಯರ್ ರೈಟ್ ಸೈಡ್ಗೆ ಯಾವುದು ಡಿಜಿಟ್ಸ್ ಇಲ್ಲ, ನಾನೇನಿದ್ರೆ ಇವಾಗ ಲೆಫ್ಟ್ ಸೈಡ್ಗೆ ನಾನು ಸೊ ಅದನ್ನು ಶಿಫ್ಟ್ ಮಾಡಬೇಕು. ನೋಡಿ, ಅಬ್ಸರ್ವ್ ಮಾಡಿ, ಒಂದು ಪ್ಲೇಸು ನಾನು ಆ ಡೆಸಿಮಲ್ ಪಾಯಿಂಟನ್ನು ಹಿಂದೆ ತೊಗೊಂಬಂದರೆ, ನೋಡಿ ಹಿಂದೆ ತೊಗೊಂಬಂದರೆ ಸೊ ಇಲ್ಲೇನಾಗುತ್ತೆ ಅಂತಂದರೆ, ನಾನೇನು ಕ್ವಾಂಟಿಟಿ ಬರ್ಕೊಳ್ತೀನಿ ಇದನ್ನು ನೆಕ್ಸ್ಟ್ ಮಲ್ಟಿಪ್ಲೈ ಬೈ 10 ಪವರ್ ಅಂತ ತೊಗೊಳ್ತೀನಿ. ಆಫ್ಟರ್ ಶಿಫ್ಟಿಂಗ್ ದಟ್ ಡೆಸಿಮಲ್ ಪಾಯಿಂಟ್ ಟು ಈಚ್ ಡಿಜಿಟ್, ಒಂದು ಡಿಜಿಟ್ ಅಥವಾ ಒಂದು ಪ್ಲೇಸ್ ಅದು ಶಿಫ್ಟ್ ಆಯಿತು ಅಂತಂದರೆ, ಟುವರ್ಡ್ ದ ಲೆಫ್ಟ್ ಸೈಡಿಗೆ ಶಿಫ್ಟ್ ಆಯಿತು ಅಂತಂದರೆ ಅಲ್ಲಿ 10 ಪವರ್ 1 ಆ್ಯಡ್ ಆಗುತ್ತೆ. ಇನ್ ಕೇಸ್ ನಾನು 2 ಡಿಜಿಟ್ ಅಥವಾ 2 ಪ್ಲೇಸ್ನಲ್ಲಿ ಅಥವಾ ಆ ಡೆಸಿಮಲ್ ಪಾಯಿಂಟನ್ನು ಬೈ 2 ಡಿಜಿಟ್ಸ್ ಅದನ್ನು ಶಿಫ್ಟ್ ಮಾಡಿದೆ ಅಂದರೆ ಎರಡು ಪ್ಲೇಸು ನಾನು ನೆಕ್ಸ್ಟ್ ಹಿಂದಕ್ಕೆ ತೊಗೊಂಬಂದೆ ಅಂತಂದರೆ ಅಲ್ಲೇನಾಯ್ತು ನೋಡಿ, ಆವಾಗ 10 to the power of 2 ಆಗುತ್ತೆ. ಇದು 10 ಪವರ್ ಪ್ಲಸ್ ಆಗುತ್ತೆ. ಸಪೋಸ್ ಇಫ್ ದ ಡೆಸಿಮಲ್ ಪಾಯಿಂಟ್ ಇಫ್ ಇಟ್ ಈಸ್ ಶಿಫ್ಟೆಡ್ ಟುವರ್ಡ್ ದ ಲೆಫ್ಟ್ ಸೈಡ್ ಬೈ ಮೀನ್ಸ್ ಆಫ್ ಸರ್ಟನ್ ಪ್ಲೇಸಸ್, ನಂಬರ್ ಆಫ್ ಪ್ಲೇಸಸ್, and how many places that I have shifted, an equal number of positive exponent value 10ಗೆ ಬರುತ್ತೆ, 10 ಪವರ್ ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ. ದೇರ್ಫೋರ್ ಈಗ ನಾನು ಕನ್ವರ್ಷನ್ ಮಾಡಬೇಕು ಸೈಂಟಿಫಿಕ್ ನೊಟೇಷನ್ ಫಾರ್ಮ್ಗೆ ಅಂತಂದರೆ ಯಾವ ಫಾರ್ಮಲ್ಲಿ ಇಡಬೇಕು, m into 10 to the power of n ಫಾರ್ಮ್ಗೆ ಇಡಬೇಕು. ಬಟ್ ಆಲ್ವೇಸ್ m ವ್ಯಾಲ್ಯೂ ವಿಚ್ ಇಸ್ ಆಲ್ವೇಸ್ ವೇರಿಡ್ ಇನ್ ಬಿಟ್ವೀನ್ 1.0 to 9.99. ಸೊ ಈ ರೇಂಜಲ್ಲಿ ಮಾತ್ರ ಅದನ್ನು ಇಟ್ಕೋಬೇಕು ನಾನು. ದೇರ್ಫೋರ್ ಈಗ ನಾನು ಈ ಪಾಯಿಂಟ್ ಏನಿದೆ ಡೆಸಿಮಲ್ ಪಾಯಿಂಟ್ ಇಲ್ಲಿತ್ತಲ್ಲ ಅದನ್ನು ಶಿಫ್ಟ್ ಮಾಡ್ತೀನಿ. ಯಾಕೆ ಶಿಫ್ಟ್ ಮಾಡ್ತೀನಿ ನೋಡಿ, ಸೊ 1 ಪ್ಲೇಸ್ 2 ಪ್ಲೇಸ್, ದೇರ್ಫೋರ್ ನಾನು ಇಲ್ಲಿಗೆ ತೊಗೊಂಬರ್ಬೇಕು ಅದನ್ನು. ದೇರ್ಫೋರ್ ನೋಡಿ ಎಷ್ಟು ಪ್ಲೇಸ್ ಶಿಫ್ಟ್ ಮಾಡಿದೆ ಅಂತಾನೆ ಹಿಂದೆ ತೊಗೊಂಬಂದೆ ಅಂತಾನೆ ಬೈ ಮೀನ್ಸ್ ಆಫ್ 3 ಪ್ಲೇಸಸ್, 3 ಪ್ಲೇಸ್ ಹಿಂದೆ ತೊಗೊಂಬಂದೆ ಅಥವಾ 3 ಡಿಜಿಟ್ ಹಿಂದೆ ನಾನು ಅದನ್ನು ಶಿಫ್ಟ್ ಮಾಡಿಕೊಂಡೆ. ಶಿಫ್ಟ್ ಮಾಡಿದ್ಮೇಲೆ ಇಲ್ಲಿ ಪಾಯಿಂಟ್ ಇದ್ದಿದ್ದು ಇಲ್ಲಿಗೆ ಬಂತು, ದೇರ್ಫೋರ್ ಡೆಸಿಮಲ್ ಪಾಯಿಂಟ್ ಇಲ್ಲಿ ಬಂತಲ್ಲ, ದೇರ್ಫೋರ್ 1 ಅಂತ ತೊಗೊಳ್ತೀನಿ, ಅದನ್ನು ಜಸ್ಟ್ 1 ಅಂತ ತೊಗೊಬೋದು.
1 ಇಂಟು ಅದಾದಮೇಲೆ ಏನು ಬರ್ಕೊಬೇಕು, ಸೊ 1 ಆದಮೇಲೆ ದಟ್ ಇಂಟು 10 ಬರ್ಕೊಬೇಕು ನಾನು. 10 ಟು ದ ಪವರ್ ಎಕ್ಸ್ಪೊನೆಂಟನ್ನು ತೋರಿಸ್ಬೇಕು. ಎಕ್ಸ್ಪೊನೆಂಟ್ ಅಂತಂದರೆ ಇಲ್ಲೇನು, ನಂಬರ್ ಆಫ್ ಪ್ಲೇಸಸ್ ಎಷ್ಟು ಶಿಫ್ಟ್ ಮಾಡಿದ್ದೀವಿ, ಮತ್ತು ಹಿಂದ್ಗಡೆ ಶಿಫ್ಟ್ ಮಾಡಿದ್ದೀವ ಅಥವಾ ಮುಂದ್ಗಡೆ ಅಂದರೆ ಟುವರ್ಡ್ ದ ರೈಟ್ ಸೈಡ್ ಶಿಫ್ಟ್ ಮಾಡಿದ್ದೀವ ಅಥವಾ ಲೆಫ್ಟ್ ಸೈಡಿಗೆ ಶಿಫ್ಟ್ ಮಾಡಿದ್ದೀವ. ನಾನು ಡೆಸಿಮಲ್ ಪಾಯಿಂಟನ್ನು ಇಲ್ಲಿ ಯಾವ ಕಡೆ ಶಿಫ್ಟ್ ಮಾಡಿದೆ, ಟುವರ್ಡ್ ದ ಲೆಫ್ಟ್ ಸೈಡ್ ಶಿಫ್ಟ್ ಮಾಡಿದ್ದೀನಿ. ಲೆಫ್ಟ್ ಸೈಡಿಗೆ ಶಿಫ್ಟ್ ಮಾಡಿದಾಗ ಎಕ್ಸ್ಪೊನೆಂಟ್ ವ್ಯಾಲ್ಯೂ ಪ್ಲಸ್ ಆಗುತ್ತೆ ಅಥವಾ ಪಾಸಿಟಿವ್ ವ್ಯಾಲ್ಯೂ ಹೋಗುತ್ತೆ. ಎಷ್ಟು ಪ್ಲೇಸಸ್ ಶಿಫ್ಟ್ ಮಾಡಿದ್ದೀನಿ ಅಂತಂದರೆ 3 ಪ್ಲೇಸ್ ಶಿಫ್ಟ್ ಮಾಡಿದ್ದೀನಿ. ದೇರ್ಫೋರ್ ಐ ಕ್ಯಾನ್ ಟೇಕ್ ದಿಸ್ ಆ್ಯಸ್ 10 ಪವರ್ 3. Therefore, the scientific notation form of 1000, it is equal to 1 into 10 to the power of plus 3. 1 into 10 to the power of plus 3. You know that 1 into 10 to the power of plus 3 and then it is equal to 1000. And it is nothing but scientific notation. ಗೊತ್ತಾಯ್ತಲ್ಲ. ಸೊ ಅದೇ ಥರ ಇದು ನೋಡಿ, ಇದು ಎಕ್ಸ್ಪೊನೆಂಟ್ ವ್ಯಾಲ್ಯೂ ಪಾಸಿಟಿವ್ ಬರೋದನ್ನು ತೋರಿಸ್ತೇನೆ ನಿಮಗೆ. ಅದೇ ಥರ ಈವನ್ ಸಮ್ಟೈಮ್ ದ ಎಕ್ಸ್ಪೊನೆಂಟ್ 10 ಪವರ್ ಎಕ್ಸ್ಪೊನೆಂಟ್ ಏನು ಬರುತ್ತೆ ಅಥವಾ 10 ಪವರ್ ಏನು ಬರುತ್ತೆ, ಸಮ್ಟೈಮ್ಸ್ ಇಟ್ ವಿಲ್ ಬಿಕಮ್ ನೆಗೆಟಿವ್ ಆಲ್ಸೋ. ಕೆಲವೊಂದು ಸಲ ಅದು ನೆಗೆಟಿವ್ನೂ ಆಗುತ್ತೆ. ನೆಗೆಟಿವ್ ಎಕ್ಸ್ಪೊನೆಂಟ್ ವ್ಯಾಲ್ಯೂ ಬರುತ್ತೆ. ಯಾವಾಗ ಬರುತ್ತೆ ಅಂತಂದಾಗ ನೋಡಿ, ಈ ರೀತಿ ವ್ಯಾಲ್ಯೂಸ್ ಇದ್ದಾಗ 0.00016 ಅಂತ ಇನ್ನೊಂದು ವ್ಯಾಲ್ಯೂ ತೊಗೊಂಡಿದ್ದೀನಿ ನೋಡಿ. ನೋಡಿ ಇದನ್ನು ನಾವು ಸ್ಮಾಲರ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಇದು ಒನ್ ಆಫ್ ದ ಸ್ಮಾಲೆಸ್ಟ್ ವ್ಯಾಲ್ಯೂ ಅಂತ ಹೇಳ್ತೇನೆ. ಸೊ ಈಗ ಈ ಸ್ಮಾಲೆಸ್ಟ್ ವ್ಯಾಲ್ಯೂ ನಾನು ಸೈಂಟಿಫಿಕ್ ನೊಟೇಷನ್ ಫಾರ್ಮು ಕನ್ವರ್ಷನ್ ಮಾಡಬೇಕು. ಹಾಗೆ ಬರ್ಕೊಂಡು ನಾನು ಸಮ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ದೇರ್ಫೋರ್ ಇದನ್ನು ನಾನು ಏನು ಮಾಡಬೇಕು, ಅದನ್ನು ಸೊ ಸೈಂಟಿಫಿಕ್ ನೊಟೇಷನ್ ಫಾರ್ಮಿಗೆ ಕನ್ವರ್ಷನ್ ಮಾಡಬೇಕು ಅಂತಂದರೆ ಈಗೇನು ಮಾಡಬೇಕು, ಒನ್ಸ್ ಅಗೇನ್ ಯಾವ ರೀತಿ ಮಾಡ್ತೀವಿ ಅಂತಂದರೆ ಬೈ ಮೀನ್ಸ್ ಆಫ್ ಶಿಫ್ಟಿಂಗ್ ದ ಡೆಸಿಮಲ್ ಪಾಯಿಂಟ್ ಓನ್ಲಿ. ಸೊ ಈಗ ಈ ಮೆಜರ್ಮೆಂಟಲ್ಲಿ ಅಥವಾ ಈ ಕ್ವಾಂಟಿಟಿನಲ್ಲಿ ನಾನು ಈ ಡೆಸಿಮಲ್ ಪಾಯಿಂಟನ್ನು ಶಿಫ್ಟ್ ಮಾಡಬೇಕು ಅಂತಲೇ ಟುವರ್ಡ್ಸ್ ವಿಚ್ ಸೈಡ್, ಯಾವ ಸೈಡ್ಗೆ ಅದನ್ನು ನಾನು ಶಿಫ್ಟ್ ಮಾಡಬೇಕು ಅಂತಂದರೆ ನಾವು ಐ ವಾಂಟ್ ಟು ಮೂವ್ ದಟ್ ಡೆಸಿಮಲ್ ಪಾಯಿಂಟ್ ಟುವರ್ಡ್ ದ ರೈಟ್ ಸೈಡ್. ನಾವು ಈಗ ವೆನ್ ಯು ಮೂವ್ ದಟ್ ಆರ್ ವೆನ್ ಯು ಶಿಫ್ಟ್ ದಟ್ ಡೆಸಿಮಲ್ ಪಾಯಿಂಟ್ ಟುವರ್ಡ್ ದ ರೈಟ್ ಸೈಡ್, ಈಗ ಶಿಫ್ಟ್ ಮಾಡ್ತಾ ಬಂದಾಗ ಈಗ ನೀವು ಬರ್ಕೊಂಡಾದ್ಮೇಲೆ 10 ಪವರ್ ಅಥವಾ 10 ಟು ದ ಪವರ್ ಆಫ್ ಎಕ್ಸ್ಪೊನೆಂಟ್ ವ್ಯಾಲ್ಯೂ ಏನು ಬರುತ್ತೆ, ಇವಾಗ ನಾವು ದಟ್ ವಿಲ್ ಬಿಕಮ್ ಮೈನಸ್. ಅಂದರೆ ವೆನ್ ಎವರ್ ದ ಡೆಸಿಮಲ್ ಪಾಯಿಂಟ್ ವೆನ್ ಇಟ್ ಈಸ್ ಮೂವಿಂಗ್ ಟುವರ್ಡ್ ದ ರೈಟ್ ಸೈಡ್, ಫಾರ್ ಈಚ್ ಶಿಫ್ಟಿಂಗ್ ಆಫ್ 1 ಪ್ಲೇಸ್ ಅಥವಾ 1 ಡಿಜಿಟ್ ಶಿಫ್ಟಿಂಗ್ಗೆ -1 ಆ್ಯಡ್ ಅಪ್ ಆಗ್ತಾ ಹೋಗುತ್ತೆ. ಎರಡು ಪ್ಲೇಸ್ ಶಿಫ್ಟ್ ಮಾಡಿದ್ರಿ -2, 3 ಪ್ಲೇಸು -3, 4 ಪ್ಲೇಸು -4, 5 -5. ಯಾವಾಗ ರೈಟ್ ಸೈಡಿಗೆ ಶಿಫ್ಟ್ ಮಾಡ್ತಾ ಹೋದರೆ ನಿಮ್ಗೆ ಅರ್ಥ ಆಗಿದೆ ಯಾವಾಗ. ದೇರ್ಫೋರ್ ಈಗ ನಾನು ಶಿಫ್ಟ್ ಮಾಡ್ತಾ ಇದ್ದೆ ನೋಡಿ. ನಾವು ಐ ವಾಂಟ್ ಟು ಕನ್ವರ್ಟ್ ದಿಸ್ ವ್ಯಾಲ್ಯೂ ಇಂಟು ದ ಸೈಂಟಿಫಿಕ್ ನೊಟೇಷನ್ ಫಾರ್ಮ್. ಈಗ ಕನ್ವರ್ಷನ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತಂದರೆ ಬೈ ಮೀನ್ಸ್ ಆಫ್ ಶಿಫ್ಟಿಂಗ್ ದಿಸ್ ಡೆಸಿಮಲ್ ಪಾಯಿಂಟ್ ನೋಡಿ. 1 ಪ್ಲೇಸ್, 2 ಪ್ಲೇಸ್, 3 ಪ್ಲೇಸ್, ಎಲ್ಲಿವರೆಗೆ ಶಿಫ್ಟ್ ಮಾಡಬೇಕು, ಇಲ್ಲಿವರೆಗೆ ಶಿಫ್ಟ್ ಮಾಡಬೇಕು ನಾನು. ದೇರ್ಫೋರ್ ಎಷ್ಟು ಪ್ಲೇಸ್ ಶಿಫ್ಟ್ ಮಾಡಿದೆ ನೋಡಿ, 1 2 3 4, 4 ಡಿಜಿಟ್ ಮುಂದೆ ತಗೊಂಡ್ಬಂದೆ ಅಥವಾ 4 ಪ್ಲೇಸಸ್ ದಟ್ ಐ ಹ್ಯಾವ್ ಶಿಫ್ಟೆಡ್ ದಟ್ ಡೆಸಿಮಲ್ ಪಾಯಿಂಟ್ ಟುವರ್ಡ್ಸ್ ವಿಚ್ ಸೈಡ್, ರೈಟ್ ಸೈಡ್. Therefore, now the scientific notation form which can be written like this. Therefore, 1 ಆದಮೇಲೆ ಈಗ ಡೆಸಿಮಲ್ ಪಾಯಿಂಟ್ ಬಂತು 1.6. ದಟ್ ಇಂಟು 10 to the power of ಎಷ್ಟು ಡಿಜಿಟ್ ಶಿಫ್ಟ್ ಮಾಡಿದೆ ಅಥವಾ ಎಷ್ಟು ಪ್ಲೇಸ್ಗೆ ಶಿಫ್ಟ್ ಮಾಡಿದೆ ಅಂತಲೇ ಐ ಹ್ಯಾವ್ ಶಿಫ್ಟೆಡ್ ದ ಡೆಸಿಮಲ್ ಪಾಯಿಂಟ್ ಬೈ ಮೀನ್ಸ್ ಆಫ್ 4 places. Therefore, for 4 places I want to take -4 now. Therefore, the scientific notation form of this 0.00016, it is equal to 1.6 into 10 to the power of -4. Therefore, ಇವಾಗ ಈ ಸೈಂಟಿಫಿಕ್ ನೊಟೇಷನ್ ಫಾರ್ಮನ್ನು ತೊಗೊಂಡು ಬೇಕಿದ್ರೆ ನಾನು ಈಸಿಲಿ ಐ ಕ್ಯಾನ್ ಪರ್ಫಾರ್ಮ್ ದಟ್ ಪ್ರಾಬ್ಲಮ್. ಆ ಪ್ರಾಬ್ಲಮ್ ಏನು ಸಾಲ್ವ್ ಮಾಡಬೇಕು, ಆ ಪ್ರಾಬ್ಲಮನ್ನು ನಾನು ಈಸಿಲಿ ಸಾಲ್ವ್ ಮಾಡ್ಬೋದು. ಆ್ಯಂಡ್ ಇಟ್ ಈಸ್ ವಾಟ್ ದ ಸೈಂಟಿಫಿಕ್ ನೊಟೇಷನ್ ಫಾರ್ಮ್ ಆಫ್ ದ ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಸೊ ಇದು ಬೇಕು ನಮಗೆ. ಯಾಕೆ ಬೇಕು ಅಂತಂದರೆ ಡ್ಯೂರಿಂಗ್ ದ ಮೆಜರ್ಮೆಂಟ್ ಆಫ್ ದ ಫಿಸಿಕಲ್ ಕ್ವಾಂಟಿಟಿ ಇನ್ ಅವರ್ ಕೆಮಿಸ್ಟ್ರಿನಲ್ಲಿ ಒಂದಷ್ಟು ಬಿಗ್ಗೆಸ್ಟ್ ವ್ಯಾಲ್ಯೂಸ್ ಬರುತ್ತೆ ನಮ್ಮ ಮುಂದೆ ಕೆಲವೊಂದು ಸಲ, ಅಥವಾ ಸ್ಮಾಲೆಸ್ಟ್ ವ್ಯಾಲ್ಯೂಸನ್ನು ನೋಡ್ತೀವಿ. ಅಂಥ ಕಂಡೀಷನಲ್ಲಿ ಆ ವ್ಯಾಲ್ಯೂಸನ್ನು ನಾವು ಸೈಂಟಿಫಿಕ್ ನೊಟೇಷನ್ ಫಾರ್ಮ್ಗೆ ಅದನ್ನು ಕನ್ವರ್ಷನ್ ಮಾಡ್ಕೊಳ್ತೀವಿ. And in order to convert that bigger quantity or the smaller quantity into the suitable form, and that suitable form it is known as scientific notation form ಅಂತ ಹೇಳ್ತಾನೆ. ಇಲ್ಲೊಂದೆರಡು ಎಕ್ಸಾಂಪಲ್ಸನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ನಾನು ಆಲ್ರೆಡಿ ತೋರಿಸ್ನಲ್ಲ ಅದೇ ರೀತಿ. ಸೊ ಒಂದು ಎಕ್ಸಾಂಪಲ್ನ ತೋರಿಸ್ಕೊಂಡಿದ್ದೀನಿ ನಿಮಗೆ ನೋಡಿ. ಫಸ್ಟ್ ಒನ್ ಇಟ್ ಈಸ್ ಟೇಕನ್ ಆಸ್ 80 lakhs ಇದೆ. 80 lakhsನ್ನು ನಾವು ಸೈಂಟಿಫಿಕ್ ನೊಟೇಷನ್ ಕನ್ವರ್ಷನ್ ಮಾಡಬೇಕು ಅಂತಂದರೆ ನೋಡಿ, ಇಲ್ಲಿ ಡೆಸಿಮಲ್ ಪಾಯಿಂಟ್ ಎಲ್ಲಿದೆ ಅಂತಲೇ ಇಲ್ಲಿರುತ್ತೆ. ಎಲ್ಲಿ 0 ಆದಮೇಲೆ
ನೋಡಿ ಇದನ್ನು ಸೈಂಟಿಫಿಕ್ ನೋಟೇಷನ್ ಫಾರ್ಮ್ಗೆ ಕನ್ವರ್ಟ್ ಮಾಡಿ 8 × 10⁻⁶ ಅಂತ ಬರ್ಕೊಂಡೆ. ಅಂದರೆ 10⁻+6 ಆಯಿತು. ಅಂದರೆ ಪಾಸಿಟಿವ್ ವ್ಯಾಲ್ಯೂ ಬಂದಿದೆ, ಎಕ್ಸ್ಪೊನೆಂಟ್ ವ್ಯಾಲ್ಯೂ. ಯಾಕೆ ಅಂತಂದರೆ ಹಿಯರ್ ಐ ನೀಡ್ ಟು ಶಿಫ್ಟ್ ದಿಸ್ ಡೆಸಿಮಲ್ ಪಾಯಿಂಟ್ ಟುವರ್ಡ್ ದ ಲೆಫ್ಟ್ ಸೈಡಿಗೆ ಶಿಫ್ಟ್ ಮಾಡಿದಾಗ ಏನಾಗುತ್ತೆ, ಅದು ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ. ದೇರ್ಫೋರ್ ನೋಡಿ ಅಬ್ಸರ್ವ್ ಮಾಡಿ, 1 ಪ್ಲೇಸ್, 2 ಪ್ಲೇಸ್, 3 ಪ್ಲೇಸ್, 4 ಪ್ಲೇಸ್, 5 ಪ್ಲೇಸ್, 6 ಪ್ಲೇಸ್. Therefore, I have shifted that decimal point by means of 6 places, by 6 digit places. Therefore, the scientific notation form of this 80 lakhs, it is equal to 8 × 10⁻+6. ಅಷ್ಟೇ, ಇಟ್ ಇಸ್ ವೆರಿ ಸಿಂಪಲ್. ಅದೇ ಥರ ಇನ್ನೊಂದು ವ್ಯಾಲ್ಯೂ ಇಲ್ಲಿ 8 × 10⁻⁻6 ಅಂತ ತೊಗೊಂಡಿದ್ದೀರಿ. ಏನಕ್ಕೆ ಅಂತಂದರೆ ಇಲ್ಲಿ ಕ್ವಾಂಟಿಟಿ ನನ್ನ ಹತ್ರ ಇದ್ದಿದ್ದು ಇದು, ಇಟ್ ಇಸ್ ದ ಸ್ಮಾಲೆಸ್ಟ್ ವ್ಯಾಲ್ಯೂ. ಸೊ ಈಗ ಅದನ್ನು ಸೈಂಟಿಫಿಕ್ ನೋಟೇಷನ್ ಫಾರ್ಮ್ ಕನ್ವರ್ಷನ್ ಮಾಡಬೇಕು ಅಂತಂದರೆ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇಲ್ಲಿದೆ, ಅದನ್ನು ರೈಟ್ ಸೈಡಿಗೆ ಶಿಫ್ಟ್ ಮಾಡ್ತೀನಿ. ರೈಟ್ ಸೈಡಿಗೆ ಶಿಫ್ಟ್ ಮಾಡಿದಾಗ ಮೈನಸ್ ವ್ಯಾಲ್ಯೂ ಬರುತ್ತೆ ನೋಡಿ, ಹೀಗೆ 2 ಪ್ಲೇಸು, 3 ಪ್ಲೇಸು, 4 ಪ್ಲೇಸು, 5 ಪ್ಲೇಸು, 6 ಪ್ಲೇಸು. ಸೊ ಇಲ್ಲಿಗೆ ತೊಗೊಂಬಂದು ಶಿಫ್ಟ್ ಮಾಡ್ತೀನಿ. ದೇರ್ಫೋರ್ ಇಟ್ ಈಸ್ ಈಕ್ವಲ್ ಟು 8 × 10⁻⁻6. ಆ್ಯಂಡ್ ಸಚ್ ಅ ಟೈಪ್ ಆಫ್ ನೋಟೇಷನ್ ಇಟ್ ಈಸ್ ನೋನ್ ಆಸ್ ಸೈಂಟಿಫಿಕ್ ನೋಟೇಷನ್ ಫಾರ್ಮ್ ಅಂತ ಹೇಳ್ತೀವಿ. ನಿಮ್ಗೆ ಗೊತ್ತಾಗುತ್ತೆ, ಮುಂದೆ ನಾವು ಕೆಲವೊಂದು ಪ್ರಾಬ್ಲಮ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದಾಗ ಇದು ಬೇಕಾಗುತ್ತೆ. ದಟ್ಸ್ ವೈ ಐ ಹ್ಯಾವ್ ಟೇಕನ್ ದಿಸ್ ಸೈಂಟಿಫಿಕ್ ನೋಟೇಷನ್. ಅರ್ಥ ಆಯ್ತಲ್ಲಪ್ಪ? ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಒನ್ ಆಫ್ ದ ಥಿಂಗ್ ಡ್ಯೂರಿಂಗ್ ದ ಮೆಜರ್ಮೆಂಟ್ ಆಫ್ ದ ಫಿಸಿಕಲ್ ಕ್ವಾಂಟಿಟಿ ಸಮ್ಟೈಮ್ಸ್ ಐ ನೀಡ್ ಟು represent any physical quantity in the form of a scientific notation form, and it is known as scientific notation. ಅರ್ಥ ಆಯ್ತಲ್ಲ? ನಿಮ್ಗೇನಾದರೂ ಅರ್ಥ ಆಗಿಲ್ಲ ಅಂತಂದರೆ ನನಗೆ ನೀವು ಕೇಳ್ಕೊಬೇಕು. ಸೊ ನೆಕ್ಸ್ಟು ಅದಾದಮೇಲೆ ಇನ್ನೇನು ಬರುತ್ತೆ ಇಲ್ಲಿ ಅಂತಂದರೆ, ನಾನು ಹೇಳಿದೆ, ಸೊ ಸೈಂಟಿಫಿಕ್ ನೋಟೇಷನ್ ಆದಮೇಲೆ ಇನ್ನೆರಡು ಟರ್ಮನ್ನು ನಾವು ಸ್ಟಡಿ ಮಾಡಬೇಕಾಗತ್ತೆ. ಯಾವುದು ಅಂತಂದರೆ, ಒಂದು ಪ್ರಿಸಿಷನ್ ಅಂತ ಹೇಳ್ತೀವಿ, ಇನ್ನೊಂದು ಆ್ಯಕ್ಯುರೆಸಿ ಅಂತ ಹೇಳ್ತೀವಿ. ಸೊ ವಾಟ್ ಡು ಮೀನ್ ಬೈ ದಿಸ್ ಪ್ರಿಸಿಷನ್ ಆ್ಯಂಡ್ ಆ್ಯಕ್ಯುರೆಸಿ ಅಂತಂದರೆ ಏನು ಅಂತಂದರೆ, ಸೊ ನೋಡಿ ಡೆಫಿನೇಷನ್ಗೆ ಹೋಗೋಕ್ಕೂ ಮುಂಚೆನೇ ಸೊ ನಾನು ಇಲ್ಲೊಂದು ಪಿಕ್ಚರ್ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಆರ್ಚರಿ ಅಂತ ಒಂದು ಗೇಮ್ ಇದೆ. ಆ ಆರ್ಚರಿ ಗೇಮಲ್ಲಿ ಏನು ಮಾಡ್ತೀವಿ, ಸೊ ಈ ರೀತಿ ಸರ್ಕಲ್ಸ್ ಇರುತ್ತೆ, ಇಲ್ಲಿ ಒಂದು ಸೆಂಟ್ರಲ್ ಪಾಯಿಂಟ್ ಇದೆ. ಈ ಆರ್ಚರಿನಲ್ಲಿ ಅಥವಾ ಬಿಲ್ ವಿದ್ಯೆ ಅಂತ ಹೇಳ್ತೀವಿ ಅದನ್ನು. ಸೊ ಈ ಬಾಣನ ಬಿಡಬೇಕಾದ್ರೆ ಸೊ ನಾವು ಏನು ಮಾಡಬೇಕು, ಈ ಸೆಂಟ್ರ್ ಪಾಯಿಂಟ್ಗೆ ಎಕ್ಸಾಕ್ಟಾಗಿ ನಾವು ಟಾರ್ಗೆಟ್ ಮಾಡಬೇಕು ಅಲ್ವಾ? ನೋಡಿ ಅದು ಹೇಳ್ತಾ ಇದ್ದಾನೆ, ಇದು ಸೆಂಟ್ರ್ ಪಾಯಿಂಟ್ ನಾವು ಟಾರ್ಗೆಟ್ ಮಾಡಬೇಕಾಗಿರೋದು. ಈಗ ನಾವು ಸೊ ಬಿಲ್ಗಳನ್ನ ಬಿಡ್ತಾ ಹೋಗ್ತೀವಿ ನೋಡಿ, ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಯಾರೋ ಒಬ್ಬ ಬಿಲ್ಗಾರ ಬಿಟ್ಟಿದ್ದಾನೆ. ಸೊ ಫಸ್ಟ್ ಕೇಸ್ನಲ್ಲಿ ಸೊ ಅವನೊಂದು 6 ಬಿಲ್ ಬಿಟ್ಟಿದ್ದಾನೆ ನೋಡಿ. ಸೊ ಒಂದೊಂದು ಬಿಲ್ಲು ಒಂದೊಂದು ಕಡೆ ಹೊರಟೋಗಿದೆ. ಅಂದರೆ ಒಂದು ಇಲ್ಲಿದೆ, ಒಂದು ಬಿಲ್ ಇಲ್ಲಿ ಬಿಟ್ಟ, ಒಂದು ಬಿಲ್ ಇಲ್ಲಿ ಬಿಟ್ಟ, ಒಂದು ಇಲ್ಲಿ ಬಿಟ್ಟ, ಒಂದು ಇಲ್ಲಿ ಬಿಟ್ಟ, ಒಂದು ಇಲ್ಲಿ ಬಿಟ್ಟ. ಅಂದರೆ ಇವನು ಏನು ಟಾರ್ಗೆಟ್ ಮಾಡಿದ್ದಾನೆ ಅಥವಾ ಇವನೇನು ಬಿಲ್ಗಳನ್ನ ಬಿಟ್ಟಿದ್ದಾನೆ, ಸೊ ಇವನು ಸೊ ಬೇರೆ ಬೇರೆ ಕಡೆ ಬಿಟ್ಬಿಟ್ಟಿದ್ದಾನೆ. ಅಲ್ಲಿ ಒಂದು ಪ್ರಿಸೈಸ್ ಆಗೂ ಬಿಟ್ಟಿಲ್ಲ, ಅವನು ಆ್ಯಕ್ಯುರೇಟ್ ಆಗೂ ಬಿಟ್ಟಿಲ್ಲ ಅಂತ ಅರ್ಥ. ಅಂದರೆ ಅವನ ಒಂದು ಗುರಿ ಏನಿದೆ ಒಂದೇ ಕಡೆ ಇಲ್ಲ, ಅದು ಬೇರೆ ಬೇರೆ ಕಡೆ ಗುರಿ ತಲುಪಿಬಿಡ್ತದು. ದೇರ್ಫೋರ್ ಇನ್ ಸಚ್ ಎ ಕಂಡೀಷನಲ್ಲಿ ಸೊ ಇಲ್ಲಿ ನಾವು ಹೇಳ್ತೀವಿ ಪ್ರಿಸಿಷನೂ ಇಲ್ಲ, ಆ್ಯಕ್ಯುರೆಸಿನೂ ಇಲ್ಲ ಅಂತ ಹೇಳ್ತಾನೆ ನೋಡಿ. ಇನ್ನೊಬ್ಬ ಬಂದ, ಸೆಕೆಂಡ್ ಮ್ಯಾನ್ ಬಂದ್ಬಿಟ್ಟು ಗುರಿ ಇಡ್ತಾ ಇದೆ ನೋಡಿ. ಟಾರ್ಗೆಟ್ ಇರೋದು ಇಲ್ಲಿ ಸೆಂಟ್ರಲ್ ಪಾಯಿಂಟು, ಬಟ್ ಅವ್ನು ಬಿಟ್ಟಿರೋದೇನು ನೋಡಿ, ಇಲ್ಲಿ ಅವನು 5 ಬಿಲ್ಲ ನೋಡಿ ಇಲ್ಲೇ ಬಿಟ್ಬಿಟ್ಟಿದ್ದಾನೆ, ಒಂದೇ ಕಡೆ ಬಿಡ್ತಾ ಇದ್ದಾನೆ ಅಂತ ಅವ್ನು ಟಾರ್ಗೆಟ್ ಏನಿದೆ ಆ ಟಾರ್ಗೆಟಿಂದ ಕೆಳಗಡೆ ಬಿಡ್ತಾ ಇದ್ದಾನೆ. ಬಟ್ ಅವನು ಎಲ್ಲ ಬಿಲ್ಲೂ ಅಥವಾ ಎಲ್ಲ ಇನ್ ಕೇಸ್ ಏನಾದರೂ ನಾವು ಶೂಟಿಂಗ್ ಮಾಡ್ತಾಯಿದ್ರೆ ಬುಲೆಟ್ಸ್ ಅಂತ ಹೇಳ್ತೀವಿ, ಆ ಬುಲೆಟ್ ಇರ್ಬೋದು ಅಥವಾ ಬಾಣ ಇರ್ಬೋದು, ಎಲ್ಲನೂ ಒಂದೇ ಕಡೆ ಇದೆ. ಬಟ್ ಎಕ್ಸಾಕ್ಟ್ ಟಾರ್ಗೆಟ್ ರೀಚ್ ಆಗಿಲ್ಲ, ಬದಲಾಗಿ ಬೇರೆ ಕಡೆ ಅದು ರೀಚ್ ಆಗಿದೆ. ಬಟ್ ಅವ್ನು ಬಿಟ್ಟಂಥ ಎಲ್ಲ ಬಾಣಗಳು ಕೂಡ ಒಂದೇ ಕಡೆ ಹೋಗಿ ಸೇರಿಕೊಂಡಿದೆ. ದೇರ್ಫೋರ್ ಈ ಕಂಡೀಷನಲ್ಲಿ ಇಲ್ಲಿ ಹೇಳ್ತಾನೆ, ಇಲ್ಲಿ ಇವನು ಏನು ಅಟೆಂಪ್ಟ್ ಮಾಡಿದ್ದಾನೆ ಆ್ಯಂಡ್ ದಿಸ್ ಅಟೆಂಪ್ಟ್ ವಿಚ್ ಈಸ್ ಪ್ರಿಸೈಸ್ಡ್ ಅಂತ ಹೇಳ್ತೀವಿ. ಇದನ್ನೇನಂತ ಕರಿತೀವಿ, ವಿಚ್ ಈಸ್ ನಥಿಂಗ್ ಬಟ್ ಪ್ರಿಸೈಸ್. ಅಂದರೆ ಅಲ್ಲೊಂದು ಪ್ರಿಸಿಷನ್ ಇದೆ, ಬಟ್ ಆ್ಯಕ್ಯುರೇಟ್ ಇದೆಯಾ, ಎಕ್ಸಾಕ್ಟ್ ಇದೆಯಾ ಅಂತ ಬಂದಾಗ ನಾಟ್. ಯಾಕೆ ಎಕ್ಸಾಕ್ಟ್ ಇಲ್ಲ ಅಂತಾನೆ, ಅವನ ಗುರಿ ಬೇರೆ, ಅವನು ಟಾರ್ಗೆಟ್ ಇದ್ದಿದ್ದು ಬೇರೆ ಕಡೆ, ಬಟ್ ಅವನು ಏಮ್ ಮಾಡಿದ್ದು ಅಥವಾ ಅವನು ರಿಸಲ್ಟ್ನಲ್ಲಿ ಅವನು ಗುರಿ ಇಟ್ಟಿದ್ದು ಬೇರೆ ಕಡೆ ಇಟ್ಟಿದ್ದಾನೆ. ಬಟ್ ಪ್ರಿಸೈಸ್ ಆಗಿದೆ, ಬಟ್ ಇಟ್ ಈಸ್ ನಾಟ್ ಆ್ಯಕ್ಯುರೇಟ್. ದೇರ್ಫೋರ್ ಎಕ್ಸಾಕ್ಟ್ ಟಾರ್ಗೆಟ್ನ ಅವನು ರೀಚ್ ಮಾಡಲಿಲ್ಲ. ಬಟ್ ಈ ಅವನ ಒಂದು ಅಟೆಂಪ್ಟ್ನಲ್ಲಿ ಒಂದು ಪ್ರಿಸಿಷನ್ ಇದೆ ಅಂತ ಹೇಳ್ತೀವಿ. ಸೊ ಇನ್ನೊಂದೇನು, ದ ಥರ್ಡ್ ಒನ್ ನೋಡಿ, ಇನ್ನೊಬ್ಬ ಬಂದ, ಮೂರನೇವನು ಬಂದು ಇಲ್ಲಿ ಸೊ ಅವನು
ಬಾಣಗಳನ್ನ ಬಿಟ್ಟಿದ್ದಾನೆ ನೋಡಿ, ಅಬ್ಸರ್ವ್ ಮಾಡಿ. ಅವನು ಬಿಟ್ಟಂಥ ಎಲ್ಲ ಬಾಣಗಳು ಅಲ್ಲಿ ಏನು ಟಾರ್ಗೆಟ್ ಇದೆ, ಅವನಿಗೆ ಟಾರ್ಗೆಟ್ ಏನಿದೆ, ಸೆಂಟ್ರಲ್ ಟಾರ್ಗೆಟ್ ಅಥವಾ ಸೆಂಟ್ರಲ್ ಪಾಯಿಂಟ್ ಏನಿದೆ, ಆ ಸೆಂಟ್ರಲ್ ಪಾಯಿಂಟ್ ಮೇಲೇ ಎಲ್ಲ ಬಾಣಗಳು ಬಂದು ನೆಟ್ಕೊಂಡಿದೆ. ಕಾಣ್ತಾ ಇದೆಯಲ್ಲ? ನಾವು ಎಲ್ಲ ಬಾಣಗಳನ್ನು ಒಂದೇ ಕಡೆ ಬಿಟ್ಟಿದ್ದಾನೆ, ದೇರ್ಫೋರ್ ಇಟ್ ಈಸ್ ಪ್ರಿಸೈಸ್ಡ್. ಆ್ಯಂಡ್ ಅವ್ನ ಟಾರ್ಗೆಟ್ ಏನಿತ್ತು ಆ ಟಾರ್ಗೆಟ್ಗೆ ಎಕ್ಸಾಕ್ಟಾಗಿ ಹೊಡೆದಿದ್ದಾನೆ ಅಲ್ಲಿ, ದೇರ್ಫೋರ್ ಈಸ್ ಆ್ಯಕ್ಯುರೇಟ್. ಈಸ್ ಅಟೆಂಪ್ಟ್ ಈಸ್ ಆ್ಯಕ್ಯುರೇಟ್. Therefore, it is nothing but precision and accuracy, and the differences between the precision and accuracy ನ ಇದೊಂದು ಡಯಾಗ್ರಾಮ್ ಮುಖಾಂತರ ನಿಮಗೆ ತೋರಿಸಿದ್ದೀನಿ. ಸೊ ದೇರ್ಫೋರ್ ಫಸ್ಟ್ ಪರ್ಸನ್ ಏನಿದ್ದಾನೆ, ಫಸ್ಟ್ ಪರ್ಸನ್ ಅಟೆಂಪ್ಟಲ್ಲಿ ಅಲ್ಲಿ ಒಂದು ಅವನು ಪ್ರಿಸಿಷನ್ನು ಮೇಂಟೈನ್ ಮಾಡಲಿಲ್ಲ, ಆ್ಯಕ್ಯುರೇಸಿನೂ ಮೇಂಟೈನ್ ಮಾಡಲಿಲ್ಲ. ಸೆಕೆಂಡ್ ಪರ್ಸನ್ ಅಟೆಂಪ್ಟಲ್ಲಿ ಪ್ರಿಸಿಷನ್ ಮೇಂಟೈನ್ ಮಾಡ್ದ. ಸೊ ಇಸ್ ಅಟೆಂಪ್ಟ್ ವಾಸ್ ಪ್ರಿಸೈಸ್ಡ್, ಬಟ್ ಇಸ್ ಅಟೆಂಪ್ಟ್ ವಾಸ್ ಇನ್ಯಾಕ್ಯುರೇಟ್. ಎಕ್ಸಾಕ್ಟ್ ಇಲ್ಲ, ಆ್ಯಕ್ಯುರೇಟ್ ಇಲ್ಲ. ಸೊ ಅದೇ ಥರ ಥರ್ಡ್ ಪರ್ಸನ್ ಅಂತ ಬಂದಾಗ, ಥರ್ಡ್ ಪರ್ಸನ್ ಅಟೆಂಪ್ಟ್ ಇಟ್ ಈಸ್ ಬೋತ್ ಪ್ರಿಸೈಸ್ಡ್ ಆ್ಯಂಡ್ ಎಕ್ಸಾಕ್ಟ್ ಅಥವಾ ಆ್ಯಕ್ಯುರೇಟ್. ಸೊ ಇದು ಜನರಲಾಗಿ ತೊಗೊಂಡಿದ್ದೀನಿ, ಜನರಲಾಗಿ ನಿಮ್ಗೆ ತೋರಿಸ್ತೀನಿ. ಕೆಮಿಸ್ಟ್ರಿನಲ್ಲಿ ಸೊ ಇದೇ ಥರ ನಾವು ಡ್ಯೂರಿಂಗ್ ದ ಮೆಜರ್ಮೆಂಟ್ ಆಫ್ ಎ ಫಿಸಿಕಲ್ ಕ್ವಾಂಟಿಟಿ ನೋಡಿ, ಅಬ್ಸರ್ವ್ ಮಾಡಿ. ಅಲ್ಲಿ ಎಕ್ಸಾಮ್ ತೋರಿಸಿದ್ದಾನೆ, ಇಲ್ಲಿ ಒಂದಷ್ಟು ಎಕ್ಸಾಂಪಲ್ ತೋರಿಸಿದ್ದೀನಿ. ಸೊ ಆ ಎಕ್ಸಾಂಪಲ್ಸು ನಿಮ್ಗೆ ಅರ್ಥ ಆಗುತ್ತೆ ಮುಂದೆ. ಸೊ ಇನ್ನೊಂದು ಎಕ್ಸಾಂಪಲ್ ನಿಮಗೆ ತೋರಿಸ್ಕೊಡ್ತೀನಿ. ನಾನೇನೋ ಒಂದು ಮೆಜರ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಳ್ಳಿ. ಏನು ಮೆಜರ್ ಮಾಡ್ತಾಯಿದ್ದೀನಿ, ನನ್ನ ಹತ್ರ ಯಾವುದೋ ಒಂದು ಸ್ಕೇಲ್ ಇದೆ ಅಂತ ಅಂದ್ಕೊಳ್ಳಿ, ಅಥವಾ ಯಾವುದೋ ಒಂದು ಸಣ್ಣ ಸಬ್ಸ್ಟೆನ್ಸ್ ಇದೆ. ಆ ಸಣ್ಣ ಸಬ್ಸ್ಟೆನ್ಸ್ದು ಎಕ್ಸಾಕ್ಟ್ ಲೆಂತು ಫಾರ್ ಎಕ್ಸಾಂಪಲ್ 10 ಮೀಟರ್ ಇದೆ ಅಂತ ಅಂದ್ಕೊಳ್ಳಿ. ದ ಲೆಂತ್ ಆಫ್ ಎ ಸಬ್ಸ್ಟೆನ್ಸ್ ಇಟ್ ಈಸ್ ಈಕ್ವಲ್ ಟು 10 ಮೀಟರ್ ಅಥವಾ 10 ಸೆಂಟಿಮೀಟರ್ ಅಂತ ಅಂದ್ಕೊಳ್ಳಿ, ಸ್ಮಾಲರ್ ವ್ಯಾಲ್ಯೂ ತಗೋಣ. ಈಗ ನಾನೇನು ಮಾಡ್ತೀನಿ, ಆ ಸಣ್ಣ ಸಬ್ಸ್ಟೆನ್ಸ್ ಏನಿದೆ ನಿಮ್ಮ ಕ್ಲಾಸಲ್ಲಿ 3 ಜನಕ್ಕೆ ಕೊಡ್ತೀನಿ ಅಂತ ಅಂದ್ಕೊಳ್ಳಿ. ಯಾರಿಗೋ 3 ಜನಕ್ಕೆ ಕೊಟ್ಟೆ, ABC ಅಂತ ಅಂದ್ಕೊಳ್ಳಿ, ABC. ಈಗ 3 ಜನ ಏನು ಮಾಡ್ತಾರೆ, ಮೆಜರ್ ಮಾಡ್ತಾರೆ. ಅದರ ಮೆಜರ್ಮೆಂಟ್ ಮಾಡಬೇಕಾದ್ರೆ ನೀವು ಫಿಸಿಕ್ಸಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ, ಪ್ರಾಕ್ಟಿಕಲ್ಸಲ್ಲಿ ಮಾಡಬೇಕಾದ್ರೆ ಅಲ್ಲಿ ಒಂದು ವರ್ನಿಯರ್ ಕ್ಯಾಲಿಪರ್ಸ್ ಅಂತ ಯೂಸ್ ಮಾಡ್ತೀರಿ, ಅಥವಾ ಸ್ಕ್ರೂ ಗೇಜ್ ಅಂತ ಯೂಸ್ ಮಾಡ್ತೀರಿ. ಸೊ ಇದ್ರ ಮುಖಾಂತರ ನೀವು ಮೆಜರ್ ಮಾಡ್ತೀರಿ ಅಂತ ಅಂದ್ಕೊಳ್ಳಿ. ಸೊ ಮೆಜರ್ ಮಾಡಿದಾಗ ನೋಡಿ, ಫಸ್ಟ್ ಪರ್ಸನ್ನು ಎ ಅಂತ ಏನು ತೊಗೊಂಡಿದ್ದೀನಿ, ಎ ಮೆಜರ್ ಮಾಡ್ತಾನೆ. ಫಸ್ಟು ಮೆಜರ್ ಮಾಡಿದಾಗ ಅವನು 3 ಸಲ ಮೆಜರ್ ಮಾಡ್ತಾನೆ. ಅಂದರೆ ದ ಸೇಮ್ ಮೆಜರ್ಮೆಂಟ್ ಆಫ್ ದ ಫಿಸಿಕಲ್ ಕ್ವಾಂಟಿಟಿ ಅಥವಾ ಸೇಮ್ ಫಿಸಿಕಲ್ ಕ್ವಾಂಟಿಟಿನ 3 ಸಲ ಮೆಜರ್ ಮಾಡ್ತಾನೆ. 3 ಸಲ ಮೆಜರ್ ಮಾಡಿದಾಗ ಫಸ್ಟ್ ಟೈಮ್ ಮೆಜರ್ ಮಾಡಿದಾಗ ಅವನಿಗೆ 9.5 ಬರುತ್ತೆ. ಸೆಕೆಂಡ್ ಟೈಮ್ ಮೆಜರ್ ಮಾಡಿದಾಗ 9.9 ಬರುತ್ತೆ. ಥರ್ಡ್ ಟೈಮ್ ಮೆಜರ್ ಮಾಡ್ತಾನೆ, 3ನೇ ಸಲ ಅದು 9.1 ಬರುತ್ತೆ. 9.1 ನೋಡಿ, ಅಬ್ಸರ್ವ್ ಮಾಡಿ. ಈ 3 ವ್ಯಾಲ್ಯೂಸ್ ಏನು ಮೆಜರ್ ಮಾಡಿದ್ದಾನೋ, ಅಥವಾ 3 ಕ್ವಾಂಟಿಟಿನ ಏನು ಮೆಜರ್ ಮಾಡಿದ್ದಾನೆ, ಒಂದೇ ಸೇಮ್ ಫಿಸಿಕಲ್ ಕ್ವಾಂಟಿಟಿನ 3 ಸಲ ಚೆಕ್ ಮಾಡಿದಾಗ ಅವನ ವ್ಯಾಲ್ಯೂಸ್ ಏನು ಬಂದಿದೆ, ಅವನ ಆನ್ಸರ್ಸ್ ಏನು ಬಂದಿದೆ, ದೇ ಆರ್ ನಾಟ್ ನೀದರ್, ಯಾವ ವ್ಯಾಲ್ಯೂಸ್ನಲ್ಲಿ ಅಥವಾ ಈದರ್ ಆಫ್ ದ ವ್ಯಾಲ್ಯೂಸ್ ದೇ ಆರ್ ನಾಟ್ ವೆರಿ ಕ್ಲೋಸ್ ಟು ದ ಎಕ್ಸಾಕ್ಟ್ ವ್ಯಾಲ್ಯೂ. ನನಗೆ ಆನ್ಸರ್ ಗೊತ್ತು, 10 ಸೆಂಟಿಮೀಟರ್ ಅಂತ ಬರಬೇಕಾಗಿತ್ತು, ಬಟ್ ಅವ್ನು ಮೆಜರ್ ಮಾಡಿದಾಗ 9.5, 9.9, 9.1 ಅಂತ ಬಂದಿದೆಯಲ್ಲ. ಇದು ಯಾವ ವ್ಯಾಲ್ಯೂನೂ ಕೂಡ 10 ಸೆಂಟಿಮೀಟರ್ಗೆ ನಿಯರೆಸ್ಟ್ ಆಗಿಲ್ಲ. ಅಂದರೆ ಇಲ್ಲೊಂದು ಕ್ಲೋಸ್ನೆಸ್ ಇಲ್ಲ. ಅವ್ನು ಮೆಜರ್ ಮಾಡುವಂಥ ವ್ಯಾಲ್ಯೂಸಲ್ಲಿ 3 ಒಂದಕ್ಕೊಂದು ಕ್ಲೋಸ್ ಆಗಿಲ್ಲ. ಅಂದರೆ ಆ ವ್ಯಾಲ್ಯೂಸ್ ನಡುವೆ, ಬಿಟ್ವೀನ್ ದ ವ್ಯಾಲ್ಯೂಸ್ ದೇರ್ ವಿಲ್ ಬಿ ಎ ಲಾರ್ಜರ್ ಡಿಫ್ರೆನ್ಸ್. ಅಲ್ಲೊಂದು ಡಿಫ್ರೆನ್ಸು ಜಾಸ್ತಿ ಇದೆ. ಆ್ಯಂಡ್ ಈ ಥರ ವ್ಯಾಲ್ಯೂಸನ್ನು ನಾವು ಪ್ರಿಸೈಸ್ಡ್ ವ್ಯಾಲ್ಯೂಸ್ ಅಂತ ಹೇಳೋದಿಲ್ಲ. ಅಂದರೆ ಇಲ್ಲಿ ಪ್ರಿಸಿಷನ್ ಇಲ್ಲ ಅಂತ ಅರ್ಥ. ಮತ್ತು ಇನ್ನೊಂದು ಆ್ಯಕ್ಯುರೇಸಿನೂ ಇಲ್ಲ ಇಲ್ಲಿ. ಈಗ ಸೆಕೆಂಡ್ ಪರ್ಸನ್ ಬರ್ತಾನೆ ನೋಡಿ, ಸೆಕೆಂಡ್ ಸ್ಟೂಡೆಂಟ್ ಅಥವಾ ಸೆಕೆಂಡ್ ಪರ್ಸನ್ ಬರ್ತಾನೆ, ಬಂದು ಅವನು ಮೆಜರ್ ಮಾಡಿದಾಗ ಅವನು ಮೆಜರ್ ಮಾಡ್ತಾನೆ ನೋಡಿ. ಸೊ ಒಂದು ವ್ಯಾಲ್ಯೂನ ಮೆಜರ್ ಮಾಡ್ದೆ, 9.8 ಬಂತು. ಸೆಕೆಂಡ್ ವ್ಯಾಲ್ಯೂ ಮೆಜರ್ ಮಾಡ್ತಾನೆ, 9.9. ಥರ್ಡ್ ಟೈಮ್ ಮೆಜರ್ ಮಾಡ್ತಾನೆ, 10.1 ಮೆಜರ್ ಮಾಡ್ದ ಅಂತ ಅಂದ್ಕೊಳ್ಳಿ. ನೋಡಿ, ಅಬ್ಸರ್ವ್ ಮಾಡಿ, ಇವನು 3 ವ್ಯಾಲ್ಯೂಸು ಆಲ್ಮೋಸ್ಟ್ ದೇ ಆರ್ ವೆರಿ ಕ್ಲೋಸ್ ಟು ದಿಸ್ 10 ಸೆಂಟಿಮೀಟರ್. 10 ಸೆಂಟಿಮೀಟರ್ ಎಕ್ಸಾಕ್ಟ್ ವ್ಯಾಲ್ಯೂ ಏನಿದೆ, ಆ 10 ಸೆಂಟಿಮೀಟರ್ಗೆ ಇದು 3 ವ್ಯಾಲ್ಯೂಸು ತುಂಬ ನಿಯರೆಸ್ಟಲ್ಲಿದೆ, ಅಂದರೆ ತುಂಬ ಕ್ಲೋಸ್ ಆಗಿದೆ. ದೇರ್ಫೋರ್ ಇನ್ ಸಚ್ ಎ ಕಂಡೀಷನಲ್ಲಿ ದೀಸ್ ವ್ಯಾಲ್ಯೂಸ್ ದೇ ಆರ್ ಪ್ರಿಸೈಸ್ಡ್ ಅಂತ ಹೇಳ್ತೀವಿ. ಏನಂತ ಕರಿತೀವಿ? ದೇ ಆರ್ ಪ್ರಿಸೈಸ್ಡ್. ಅಂದರೆ ಅವನ ಒಂದು ಇದರಲ್ಲಿ ಮೆಜರ್ಮೆಂಟಲ್ಲಿ ಪ್ರಿಸಿಷನ್ ಇದೆ.
ಬಟ್ ಎಕ್ಸಾಕ್ಟ್ ಇದೆಯಾ ಅಥವಾ ಆ್ಯಕ್ಯುರೇಟ್ ಇದೆಯಾ ಅಂತಂದರೆ ದೇ ಆರ್ ನಾಟ್ ಆ್ಯಕ್ಯುರೇಟ್ ಇಲ್ಲ. ದೇ ಆರ್ ಪ್ರಿಸೈಸ್ ಬಟ್ ದೇ ಆರ್ ನಾಟ್ ಆ್ಯಕ್ಯುರೇಟ್ ಲೈಕ್ ದ್ಯಾಟ್. ಸೊ ಇಲ್ಲಿ ಪ್ರಿಸಿಷನ್ ಇದೆ, ಆ್ಯಕ್ಯುರೇಸಿ ಇಲ್ಲ ಅಂತ ಹೇಳ್ದಾನೆ. ಅದೇ ಥರ ಇನ್ನೊಬ್ಬ ಬರ್ತಾನೆ ನೋಡಿ, ಮೂರನೇ ಪರ್ಸನ್ ಬಂದು ಕ್ಯಾಲ್ಕುಲೇಟ್ ಮಾಡಿದಾಗ ಅವನಿಗೆ ಫಸ್ಟ್ ಟೈಮು 10.1 ಬಂತು, ಸೆಕೆಂಡ್ ವ್ಯಾಲ್ಯೂ 10 ಬಂತು, ಆ್ಯಂಡ್ ದ ಥರ್ಡ್ ವ್ಯಾಲ್ಯೂ 9.9 ಬಂತು. ನೋಡಿ, ಅಬ್ಸರ್ವ್ ಮಾಡಿ. ಸೊ 10.1, 10 ಆ್ಯಂಡ್ 9.9 ಬಂದಿದೆಯಲ್ಲ. ಸೊ ಈ ವ್ಯಾಲ್ಯೂಸು ಅಷ್ಟೇ. ಸೊ ವೆದರ್ ದೇ ಆರ್ ಪ್ರಿಸೈಸ್ಡ್ ಆರ್ ನಾಟ್ ಅಂತಂದರೆ ದೇ ಆರ್ ಈಚ್ ರಿಸಲ್ಟ್ ಆಫ್ ಹಿಸ್ ಮೆಜರ್ಮೆಂಟ್ ದೇ ಆರ್ ವೆರಿ ಕ್ಲೋಸ್ ಟು ದಿಸ್ 10 centimeter. ಅದರಲ್ಲಿ ಒನ್ ಆಫ್ ದ ವ್ಯಾಲ್ಯೂ ವಿಚ್ ಇಸ್ ಎಕ್ಸಾಕ್ಟ್, ದಟ್ ಈಸ್ ಒನ್ ಆಫ್ ದ ವ್ಯಾಲ್ಯೂ ವಿಚ್ ಈಸ್ ಇನ್ ಅಗ್ರಿಮೆಂಟ್ ವಿತ್ ದ ಟ್ರೂ ವ್ಯಾಲ್ಯೂ. ಇದು ಟ್ರೂ ವ್ಯಾಲ್ಯೂ ಅಥವಾ ಎಕ್ಸಾಕ್ಟ್ ವ್ಯಾಲ್ಯೂ ಅಂತ ಹೇಳ್ತೀವಲ್ಲ, ಆ ಟ್ರೂ ವ್ಯಾಲ್ಯೂಗೆ ಒಂದು ಮೆಜರ್ಮೆಂಟು ಎಕ್ಸಾಕ್ಟ್ ಆಗಿದೆ, ಇನ್ನೆರಡು ವ್ಯಾಲ್ಯೂ ನಿಯರೆಸ್ಟಲ್ಲಿದೆ. ಬಟ್ ಅದರಲ್ಲಿ ಒನ್ ಆಫ್ ದ ವ್ಯಾಲ್ಯೂ ವಿಚ್ ಈಸ್ ಇನ್ ಅಗ್ರಿಮೆಂಟ್ ವಿತ್ ದ ಟ್ರೂ ವ್ಯಾಲ್ಯೂ ಆಫ್ ದ ರಿಸಲ್ಟ್ ಅಥವಾ ಟ್ರೂ ವ್ಯಾಲ್ಯೂ ಆಫ್ ದ ಮೆಜರ್ಮೆಂಟ್. ಆ್ಯಂಡ್ ಈ ಕೇಸ್ನಲ್ಲಿ ಇವನ ಒಂದು ಮೆಜರ್ಮೆಂಟ್ ಏನಿದೆ ಇದನ್ನು ನಾವು ಎರಡನ್ನೂ ಹೇಳ್ತೀವಿ. ಇಸ್ ಮೆಜರ್ಮೆಂಟ್ ಈಸ್ ಬೋತ್ ಪ್ರಿಸೈಸ್ಡ್ ಆ್ಯಸ್ ವೆಲ್ ಆಸ್ ಆ್ಯಕ್ಯುರೇಟ್ ಅಂತ ಹೇಳ್ತಾನೆ. ಆ್ಯಂಡ್ ಸಚ್ ಎ ಟೈಪ್ ಆಫ್ ಮೆಜರ್ಮೆಂಟ್ ಇಟ್ ಈಸ್ ನೋನ್ ಆ್ಯಸ್ ಆ್ಯಕ್ಯುರೇಟ್ ಆ್ಯಂಡ್ ಪ್ರಿಸೈಸ್ಡ್ ಅಂತ ಹೇಳ್ತೀವಿ. ಅಥವಾ ಇನ್ನೂ ಒಂದು ರೀತಿ ಹೇಳೋದಾದರೆ, ಈ ಮೂರು ವ್ಯಾಲ್ಯೂಸ್ ಅಥವಾ ಮೂರು ಮೆಜರ್ಮೆಂಟ್ ಅವನು ಏನು ಮಾಡಿದ್ದಾನೆ, ಮೂರು ಮೆಜರ್ಮೆಂಟನ್ನು ಒಟ್ಟಿಗೆ ಆ್ಯಡ್ ಮಾಡಿ ಅದನ್ನು ಡಿವೈಡೆಡ್ ಬೈ ಎಷ್ಟು ಟೈಮ್ ಮಾಡಿದ್ದಾನೆ, 3 ಟೈಮ್ ಮಾಡಿದ್ದಾನೆ. ಡಿವೈಡೆಡ್ ಬೈ 3 ಅಂತ ತೊಗೊಂಡ್ರೆ ಆವಾಗ ನೋಡಿ ಎಕ್ಸಾಕ್ಟ್ ವ್ಯಾಲ್ಯೂ ಒಂದು ಎಕ್ಸಾಕ್ಟ್ ಆನ್ಸರು ಎಷ್ಟು ಬರಬೇಕು ಅಷ್ಟು ಬರುತ್ತೆ. ಫಸ್ಟ್ ಮೆಜರ್ ಮಾಡಿದ 10.1 ಬಂದಿದೆ ನೋಡಿ, ಸೆಕೆಂಡ್ ವ್ಯಾಲ್ಯೂ 10.0 ಬಂತು, 10 ಬಂತು, ಥರ್ಡ್ ವ್ಯಾಲ್ಯೂ 9.9 ಬಂತು. ಇದು ಮೂರನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ, 30 ಆಗುತ್ತೆ ಎಕ್ಸಾಕ್ಟ್ಲಿ. ಸೊ ಈ 30ನ ನಾವು 3ಇಂದ ಡಿವೈಡ್ ಮಾಡಿದ್ರೆ 3 10s 30. Therefore, the average of his measurement, the average of the measurement of his physical quantity, it is exactly equal to the true value of the result. ಟ್ರೂ ವ್ಯಾಲ್ಯೂಗೆ ಅದು ಈಕ್ವಲ್ ಆಗಿದೆ. ಆ್ಯಂಡ್ ಈ ಕಂಡೀಷನಲ್ಲಿ ಈಸ್ ಏನು ಎಕ್ಸ್ಪೆರಿಮೆಂಟ್ ಏನಿದೆ ಇಟ್ ಈಸ್ ಬೋತ್ ಪ್ರಿಸೈಸ್ ಆ್ಯಸ್ ವೆಲ್ ಆಸ್ ಆ್ಯಕ್ಯುರೇಟ್ ಅಂತ ಹೇಳ್ತೀವಿ. ಇದನ್ನು ನಾವು ಪ್ರಿಸಿಷನ್ ಆ್ಯಂಡ್ ಆ್ಯಕ್ಯುರೇಸಿ ಅಂತ ಕರಿತೀವಿ ಕಣಪ್ಪ. ಗೊತ್ತಾಗಿದೆಯಲ್ಲ? ಸೊ ಹಾಗಿದ್ರೆ ಡೆಫಿನೇಷನ್ ಏನು ಬರುತ್ತೆ, ಪ್ರಿಸಿಷನ್ಗೂ ಮತ್ತು ಆ್ಯಕ್ಯುರೇಸಿಗೂ ಏನು ಡೆಫಿನೇಷನ್ ಬರುತ್ತೆ, ಮತ್ತು ಡಿಫ್ರೆನ್ಸ್ ಬಿಟ್ವೀನ್ ದ ಪ್ರಿಸಿಷನ್ ಆ್ಯಂಡ್ ಆ್ಯಕ್ಯುರೇಸಿ ಏನು ಬರುತ್ತೆ ಅನ್ನೋದನ್ನು ಲೆಟ್ ಅಸ್ ಟ್ರೈ ಟು ಫೈಂಡ್ ಔಟ್. ಸೊ ಹಾಗಿದ್ರೆ ಆ್ಯಕ್ಯುರೇಸಿ ಆ್ಯಂಡ್ ಪ್ರಿಸಿಷನ್ ಅಂತಾನೆ ಡೆಫಿನೇಷನ್ ನೋಡಿ. ಫಸ್ಟು ಪ್ರಿಸಿಷನ್ ನೋಡಿ. ಪ್ರಿಸಿಷನ್ ಮೀನ್ಸ್ ಇಟ್ ರೆಫರ್ಸ್ ಟು ದ ಕ್ಲೋಸ್ನೆಸ್ ಆಫ್ ಎ ಸೆಟ್ ಆಫ್ ಮೆಜರ್ಮೆಂಟ್ಸ್ ಆಫ್ ದ ಸೇಮ್ ಫಿಸಿಕಲ್ ಕ್ವಾಂಟಿಟಿ. ಇಟ್ ರೆಫರ್ಸ್ ಟು ದ ಕ್ಲೋಸ್ನೆಸ್ ಆಫ್ ಎ ಸೆಟ್ ಆಫ್ ಮೆಜರ್ಮೆಂಟ್ಸ್. ಸೆಟ್ ಆಫ್ ಅಂತಂದರೆ ನಂಬರ್ ಆಫ್ ಟೈಮ್ಸ್ ಮೆಜರ್ಮೆಂಟ್ ಮಾಡಿದ್ದಾನೆ. ದೇರ್ಫೋರ್ ಒಂದೇ ಫಿಸಿಕಲ್ ಕ್ವಾಂಟಿಟಿನ ನಂಬರ್ ಆಫ್ ಟೈಮ್ಸ್ ಮೆಜರ್ಮೆಂಟನ್ನು ತಗೊಂಡಾಗ ಅವನು ಸೊ ಎಸ್ ಮೆಜರ್ಡ್ ಫಾರ್ ದ ಸೇಮ್ ಫಿಸಿಕಲ್ ಕ್ವಾಂಟಿಟಿ ನಂಬರ್ ಆಫ್ ಟೈಪ್ಸ್, ದೇರ್ಫೋರ್ ಸೆಟ್ ಆಫ್ ಮೆಜರ್ಮೆಂಟ್ಸ್ ಅಂತ ತೊಗೊಂಡಿದ್ದೀನಿ. ಆ್ಯಂಡ್ ವಾಟ್ ಎವರ್ ದಟ್ ಮೆಜರ್ಡ್ ವ್ಯಾಲ್ಯೂಸ್ ಏನು ಬರುತ್ತೆ ದೇ ಆರ್ ವೆರಿ ಕ್ಲೋಸ್ ಟು ಒನ್ ಅನದರ್. ಇಫ್ ದೇ ಆರ್ ವೆರಿ ಕ್ಲೋಸ್ ಟು ಒನ್ ಅನದರ್, ಲೈಕ್ ಫಾರ್ ಎಕ್ಸಾಂಪಲ್ ನಾನು ಹೇಳ್ದಲ್ಲ 9.8, 9.9, 9.9, 9.8 and 10.1, and these are very close to that true value. ಅಥವಾ ಈ ವ್ಯಾಲ್ಯೂಸ್ ಒಂದಕ್ಕೊಂದು ತುಂಬ ಕ್ಲೋಸ್ ಆಗಿದೆ. ದ ಕ್ಲೋಸ್ನೆಸ್ ಇನ್ ದ ಮೆಜರ್ಮೆಂಟ್ ಆಫ್ ದ ಸೆಟ್ ಆಫ್ ಮೆಜರ್ಮೆಂಟ್ಸ್ ಆಫ್ ದ ಸೇಮ್ ಫಿಸಿಕಲ್ ಕ್ವಾಂಟಿಟಿ ಆ್ಯಂಡ್ ಇಟ್ ಈಸ್ ನಥಿಂಗ್ ಬಟ್ ದ ಪ್ರಿಸಿಷನ್ ಅಂತ ಹೇಳ್ತೀವಿ. ಆ್ಯಂಡ್ ದ ಆ್ಯಕ್ಯುರೇಸಿ ಅಂತಂದರೆ ಏನು ಅಂತಂದರೆ ಆ್ಯಕ್ಯುರೇಸಿ ರೆಫರ್ಸ್ ಟು ದ ಕ್ಲೋಸ್ನೆಸ್ ಆಫ್ ಮೆಜರ್ಮೆಂಟ್ಸ್ ಟು ದ ಕರೆಕ್ಟ್ ಆರ್ ಅಕ್ಸೆಪ್ಟೆಡ್ ವ್ಯಾಲ್ಯೂ. Or it is equal to, accuracy means it is equal to the, if any of its measurement, if it is equal to, if it is in agreement with the true value of the result, and in such a condition that measurement which is taken as accurate anta ಹೇಳ್ತೀವಿ. Or it refers to the closeness of measurements to the correct or accepted value of the quantity measured. ನಾವೇನು ಕ್ವಾಂಟಿಟಿ ಫಿಸಿಕಲ್ ಕ್ವಾಂಟಿಟಿ ಟ್ರೂ ವ್ಯಾಲ್ಯೂ ಏನಿರುತ್ತೆ ಸೊ ಆ ಟ್ರೂ ವ್ಯಾಲ್ಯೂಗೆ ಅವ್ನು ಮಾಡಿದಂಥ ಮೆಜರ್ಮೆಂಟಲ್ಲಿ ಬರುವಂಥ ವ್ಯಾಲ್ಯೂಸು ಈಕ್ವಲ್ ಆದರೆ ಅಥವಾ ಇಫ್ ದೇ ಆರ್ ಕರೆಕ್ಟ್, ಇಫ್ ದೇ ಆರ್ ಎಕ್ಸಾಕ್ಟ್, ಆ್ಯಂಡ್ ಇನ್ ಸಚ್ ಎ ಕಂಡೀಷನಲ್ಲಿ ಇಟ್ ಈಸ್ ನೋನ್ ಆಸ್ ಆ್ಯಕ್ಯುರೇಟ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ, ಆ್ಯಕ್ಯುರೇಟ್ ಮೆಜರ್ಮೆಂಟ್ ಅಂತ ಹೇಳ್ತೀವಿ. ಆ್ಯಂಡ್ ದಟ್ ಸಿಂಪಲ್ ಟರ್ಮ್ ಇಟ್ ಈಸ್ ಟೇಕನ್ ಆಸ್ ಆ್ಯಕ್ಯುರೇಸಿ ಅಂತ ಹೇಳ್ತೀವಿ. ಸೊ ನಿಮಗೆ ಎಕ್ಸಾಂಪಲ್ ತೋರಿಸಿದ್ದೀನಿ.
ಅರ್ಥ ಆಯ್ತಲ್ಲ. ಆ್ಯಂಡ್ ಇಟ್ ಈಸ್ ಆಲ್ ಅಬೌಟ್ ದ accuracy and precision ಅಂತ ಹೇಳ್ತೀವಿ. ಆ್ಯಂಡ್ ಡ್ಯೂರಿಂಗ್ ದಿಸ್ ಮೆಜರ್ಮೆಂಟ್ ಆಫ್ ದ ಫಿಸಿಕಲ್ ಕ್ವಾಂಟಿಟಿ ಇನ್ ಕೆಮಿಸ್ಟ್ರಿ, ಸೊ ದೇರ್ ವಿ ಕ್ಯಾನ್ ಸಿ ಸಮ್ ಟೂ ಟರ್ಮ್ಸ್ ಲೈಕ್ accuracy ಆ್ಯಂಡ್ ಪ್ರಿಸಿಷನ್. ಪ್ರಿಸಿಷನ್ ಆ್ಯಂಡ್ accuracy ಅಂತ ಕರಿತೀವಿ. ಸೊ ನೆಕ್ಸ್ಟು ಈ ಸ್ಲೈಡಲ್ಲಿ ನೋಡಿ ನಿಮಗೆ ಒಂದು ಸಿಂಪಲ್ ಎಕ್ಸಾಂಪಲ್ನ ತೋರಿಸಿದ್ದಾನೆ. ನಾನು ಹೇಳಿದ್ನಲ್ಲ, ನಾನು ನಿಮಗೆ ಒಂದು ಎಕ್ಸಾಂಪಲ್ ಹೆಂಗೆ ತೊಗೊಂಡಿದ್ದೆ, ಅದೇ ಥರ ಇನ್ನೊಂದು ಎಕ್ಸಾಕ್ಟ್ ಮೆಜರ್ಮೆಂಟನ್ನು ಸೊ ಹೇಳ್ತಾ ಇದ್ದಾನೆ. ಅಲ್ಲಿ ಯಾವುದೋ ಒಂದು ಸಬ್ಸ್ಟೆನ್ಸ್ದು ತೂಕ, ವೆಯ್ಟ್ ಆಫ್ ದ ಸಬ್ಸ್ಟೆನ್ಸ್ ಇಫ್ ಇಟ್ ಈಸ್ ಈಕ್ವಲ್ ಟು 2 ಗ್ರಾಮ್ ಅಂತ ತೊಗೊಂಡಿದ್ದಾನೆ. ನನಗೆ ಗೊತ್ತಿದೆ 2 ಗ್ರಾಮ್ ಅಂತ ಗೊತ್ತಿರುತ್ತೆ. ನಾನೇನು ಮಾಡ್ತೀನಿ, ನಿಮ್ಮಲ್ಲಿ 3 ಜನಕ್ಕೆ ಕೊಡ್ತೀನಿ. ಸೊ ನಾನು ಸ್ಟೂಡೆಂಟ್ ಎ, ಬಿ ಆ್ಯಂಡ್ ಸಿ ಅಂತ ತೊಗೊಂಡು ನಿಮ್ಮ 3 ಜನಕ್ಕೆ ಯಾರಿಗೂ ಕೊಟ್ಟೆ. ಮೆಜರ್ ಮಾಡಿಯಪ್ಪ ಇದ್ರ ತೂಕ ಎಷ್ಟು ಅಂತ ಮೆಜರ್ ಮಾಡೋಕ್ಕೆ ಕೊಟ್ಟಾಗ ಅವರು 3 ಜನ ಏನು ಮಾಡಿದ್ದಾರೆ ನೋಡಿ, ಎರಡೆರಡು ಸಲ ಅವರು ಮೆಜರ್ಮೆಂಟ್ ಮಾಡಿದ್ದಾರೆ. ಎರಡೆರಡು ಸಲ ಮೆಜರ್ ಮಾಡಿದಾಗ ಸ್ಟೂಡೆಂಟ್ ಎಗೆ ಮೆಜರ್ಮೆಂಟ್ ಮಾಡಿದಾಗ ಫಸ್ಟ್ ವ್ಯಾಲ್ಯೂ 1.95 ಬಂದಿದೆ, ಸೆಕೆಂಡ್ ವ್ಯಾಲ್ಯೂ 1.93 ಬಂದಿದೆ. ನೋಡ್ಕೊಳ್ಳಿ, ಇದೆರಡು ಅವರೇಜ್ ತೊಗೊಂಡ್ರೆ 1.94 ಬರ್ತಾಯಿದೆ. 1.95 ಪ್ಲಸ್ 1.93 ತೊಗೊಂಡು ಅದನ್ನು ವ್ಯಾಲ್ಯೂ ಏನು ಬರುತ್ತೆ, ಅದನ್ನು 2 ಇಂದ ಡಿವೈಡ್ ಮಾಡಿದ್ರೆ 1.94 ಬರ್ತಾಯಿದೆ. ಇದು ಫಸ್ಟ್ ವ್ಯಾಲ್ಯೂ, ಫಸ್ಟ್ ರಿಸಲ್ಟು ಫ್ರಮ್ ದ ಸ್ಟೂಡೆಂಟ್ ಎ, ಬೈ ದ ಸ್ಟೂಡೆಂಟ್ ಎ. ನೆಕ್ಸ್ಟು ಸ್ಟೂಡೆಂಟ್ ಬಿ ಇದನ್ನಲ್ಲ, ಅವನು ಪುನಃ ಮಾಡ್ತಾನೆ. ಪುನಃ ಅವನು ಮೆಜರ್ಮೆಂಟ್ ಮಾಡಿದಾಗ ಅವನ ಎಕ್ಸ್ಪೆರಿಮೆಂಟಲ್ಲಿ ಒಂದು ಸಲ ವ್ಯಾಲ್ಯೂ 1.94 ಬರುತ್ತೆ, ಸೆಕೆಂಡ್ ಟೈಮ್ ಅವನಿಗೆ 2.05 ಬರುತ್ತೆ. ಇದೆರಡು ಅವರೇಜ್ ತೊಗೊಂಡ್ರೆ 1.995 ಬರ್ತಾಯಿದೆ. ಆ್ಯಂಡ್ ದ ಥರ್ಡ್ ಸ್ಟೂಡೆಂಟ್ ಅಥವಾ ಸ್ಟೂಡೆಂಟ್ ಸಿ ಅಂತ ಏನು ತೊಗೊಂಡಿದ್ದೀನಿ, ಅವ್ನು ಮೆಜರ್ ಮಾಡ್ತಾನೆ ನೋಡಿ. ಮೆಜರ್ ಮಾಡಿದಾಗ ಸೊ ಫಸ್ಟ್ ವ್ಯಾಲ್ಯೂ ಅವನಿಗೆ 2.01 ಬಂತು, ಸೆಕೆಂಡ್ ವ್ಯಾಲ್ಯೂ 1.99 ಬಂತು. ಆವ್ರೇಜ್ ನೋಡಿ ಎಕ್ಸಾಕ್ಟ್ಲಿ 2 ಇದೆ. ಅಂದರೆ ನನ್ನ ಟ್ರೂ ವ್ಯಾಲ್ಯೂ ಎಷ್ಟಿತ್ತು, 2 ಗ್ರಾಮ್ ಇತ್ತು. ಸೊ ಈಗ ಈ 3 ವ್ಯಾಲ್ಯೂಸನ್ನು ತೊಗೊಂಡಾಗ ಸೊ ಏನೇನು ಬರ್ತಾ ಇದೆ ಅಲ್ಲಿ, ಆ ರಿಸಲ್ಟ್ದು ಕನ್ಕ್ಲೂಷನ್ ಏನು ಅನ್ನೋದನ್ನು ಸೊ ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಹೇಳ್ತಾ ಇದೆ. ಸಪೋಸ್ ಇಫ್ ಐ ಟೇಕ್ ದ ಮೆಜರ್ಮೆಂಟ್ ಆಫ್ ದ ಸ್ಟೂಡೆಂಟ್ ಎ, ದ ರಿಸಲ್ಟ್ಸ್ ಆಫ್ ಸ್ಟೂಡೆಂಟ್ ಎ ದೇ ಆರ್ ಪ್ರಿಸೈಜ್ಡ್ ಅಂತಂದರೆ ನೋಡಿ, ಸೊ ಬೋತ್ 1.95 ಮತ್ತು 1.93 ಏನಿದೆ ಅದೆರಡು ಒಂದಕ್ಕೊಂದು ಕ್ಲೋಸ್ ಆಗಿದೆ. ಅಂದರೆ ಅವನು ಎರಡೂ ಮೆಜರ್ಮೆಂಟಲ್ಲಿ ಆಲ್ಮೋಸ್ಟ್ ಕ್ಲೋಸ್ನೆಸ್ ಇದೆ. ಎಕ್ಸಾಕ್ಟ್ ಇಲ್ಲ, ಬಟ್ ಕ್ಲೋಸ್ನೆಸ್ ಇದೆ. 1.95 ಇಟ್ ಈಸ್ ಆಲ್ಮೋಸ್ಟ್ ಎಕ್ಸಾಕ್ಟ್ಲಿ ಆರ್ ಆಲ್ಮೋಸ್ಟ್ ಕ್ಲೋಸ್ ಟು ದಟ್, ನಿಯರ್ ಟು ದಟ್ 1.93. therefore these two values they are precise but they are not accurate. ಯಾಕೆ ಆ್ಯಕ್ಯುರೇಟ್ ಇಲ್ಲ ಅಂತಾನೆ, ಅವರೇಜ್ ತಗೊಂಡಾಗ ಇಟ್ ಈಸ್ ಈಕ್ವಲ್ ಟು 1.94 ಬರ್ತಾ ಇದೆ, ಬಟ್ ದ ಎಕ್ಸಾಕ್ಟ್ ವ್ಯಾಲ್ಯೂ ಎಷ್ಟು, 2 ಗ್ರಾಮ್. therefore they are not accurate. therefore ಈ ಪಾಯಿಂಟು the results of the student A they are precise but not accurate. ಇದು about the conclusion about the student A. Next, what about that second student B? The results of the student B, they are neither precise nor accurate. ಅಂದರೆ ಅದು ಪ್ರಿಸೈಜ್ಡು ಅಲ್ಲ ಆ್ಯಂಡ್ ಆ್ಯಕ್ಯುರೇಟು ಅಲ್ಲ. ಯಾಕೆ ಪ್ರಿಸೈಜ್ಡ್ ಅಲ್ಲ ಅಂತಂದರೆ ನೋಡಿ, ಅಬ್ಸರ್ವ್ ಮಾಡಿ. ಸೊ ಫಸ್ಟ್ ವ್ಯಾಲ್ಯೂ ಒಂದು 1.94 ಬಂತು, ಸೆಕೆಂಡ್ ವ್ಯಾಲ್ಯೂ 2.04 ಬಂತು. ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಅಥವಾ ಲಾರ್ಜ್ ಡಿಫ್ರೆನ್ಸ್ ಬರ್ತದೆ ಬಿಟ್ವೀನ್ ದ ಟೂ ಕ್ವಾಂಟಿಟೀಸ್, ಬಿಟ್ವೀನ್ ದ ಟೂ ಮೆಜರ್ಮೆಂಟ್ಸ್. ದೇರ್ಫೋರ್ ಆ ರೀತಿ ಫಸ್ಟ್ ಮೆಜರ್ಮೆಂಟ್ನಲ್ಲಿ ಫಸ್ಟು ಸ್ಟೂಡೆಂಟೇ ಮೆಜರ್ ಮಾಡಿದಾಗ ಅವನ ಮೆಜರ್ಮೆಂಟಲ್ಲಿ ತುಂಬ ಕ್ಲೋಸ್ನೆಸ್ ಇದೆ, ಬಟ್ ಆ್ಯಕ್ಯುರೇಟ್ ಇಲ್ಲ ಅಷ್ಟೇ. ಬಟ್ ಸೆಕೆಂಡ್ ಸ್ಟೂಡೆಂಟ್ ಬಿ ಅವನೇನು ಮೆಜರ್ ಮಾಡಿದ್ದಾನೆ, ಅವನು ಎರಡೂ ಮೆಜರ್ಮೆಂಟು ಒಂದಕ್ಕೊಂದು ತುಂಬ ದೂರದಲ್ಲಿದೆ, ತುಂಬ ವ್ಯತ್ಯಾಸ ಇದೆ ಅದೆರಡು ವ್ಯಾಲ್ಯೂಸ್ ಮಧ್ಯೆ. therefore they are not precise and once again they are not accurate. But the results of the student C, look at that, they are both precise and they are accurate. ಯಾಕೆ ಪ್ರಿಸೈಸ್ಡ್ ಅಂತಂದರೆ ನೋಡಿ, ಅಬ್ಸರ್ವ್ ಮಾಡಿ, ಬೋತ್ ಆರ್ ನಿಯರೆಸ್ಟ್ ಟು ಈಚ್ ಅದರ್, ಆರ್ ಕ್ಲೋಸ್ ಟು ಈಚ್ ಅದರ್. 2.01 it is almost nearer to that 1.99. ಆ್ಯಂಡ್ ದ ಅವರೇಜ್ ಆಫ್ ದೀಸ್ ಟು ತೊಗೊಂಡಾಗ ಎಷ್ಟು ಬರ್ತಾ ಇದೆ, 2 ಗ್ರಾಮ್ ಬರ್ತಾ ಇದೆ. ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು ದ ಟ್ರೂ ವ್ಯಾಲ್ಯೂ ಆಫ್ ದ ರಿಸಲ್ಟ್, ಟ್ರೂ ವ್ಯಾಲ್ಯೂ ಆಫ್ ದ ಕ್ವಾಂಟಿಟಿ. therefore it is the accepted value 2 gram. It is accurate as well as the precise, and the results of the student C, it is both precise and accurate. And it is all about the differences between the precision and accuracy ಅಂತ ಹೇಳ್ತೀವಿ. ಅರ್ಥ ಆಗಿದೆಯಲ್ಲಪ್ಪ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಪ್ರಿಸಿಷನ್ ಆ್ಯಂಡ್ ಆ್ಯಕ್ಯುರಸಿ ಅಂತ ಕರಿತೀವಿ. ದೆನ್ ಕಮ್ ಟು ದ ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್ ಅಂತ ತೊಗೊಂಡ್ರೆ ಇದು ಇನ್ನೊಂದು ಟರ್ಮ್ ಆಯಿತು. ದ ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್ ಅಂತ ತೊಗೊಂಡ್ರೆ ದ ನೆಕ್ಸ್ಟ್ ಒನ್, ಇಟ್ ಈಸ್ ನಥಿಂಗ್ ಬಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳ್ತಾನೆ.
ಈಗ ವಾಟ್ ಇಸ್ ದಿ ಸಿಗ್ನಿಫಿಕೆಂಟ್ ಫಿಗರ್ ಅಂತಂದರೆ ಏನು? ಸೊ ವಾಟ್ ಇಸ್ ದ ಡೆಫಿನೇಷನ್ ಆಫ್ ದಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತಂದರೆ ನೋಡಿ, ಇಟ್ ಇಸ್ ವೆರಿ ಸಿಂಪಲ್. ಈಗ ಯಾವುದೋ ಒಂದು ಫಿಸಿಕಲ್ ಕ್ವಾಂಟಿಟಿ ಅಂತ ತಗೊಂಡಾಗ ಸಿಗ್ನಿಫಿಕೆಂಟ್ ಅಂತಂದರೆ ದೇ ಆರ್ ಸರ್ಟನ್ ಅಂತ ಅರ್ಥ. ಬಟ್ ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತಂದರೆ ಏನು ತೊಗೊಳ್ತಾ ಇದ್ದೀವಿ ಇಲ್ಲಿ ಕೆಮಿಸ್ಟ್ರಿನಲ್ಲಿ ನಾವು ಅಂತಂದರೆ, ಯಾವುದೋ ಒಂದು ಮೆಜರ್ಮೆಂಟ್, ಯಾವುದೋ ಒಂದು ಫಿಸಿಕಲ್ ಕ್ವಾಂಟಿಟಿನ ನೀವು ಮೆಜರ್ ಮಾಡ್ತಾಯಿದ್ದೀರಿ. ಮೆಜರ್ ಮಾಡಿದಾಗ ನನಗೆ ಒಂದು ವ್ಯಾಲ್ಯೂ ಬರುತ್ತೆ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 1 ಆರ್ ಸಿಂಪ್ಲಿ 0.016 ಅಂತ ಹೇಳ್ತೀವಿ. ಹೀಗೆ ದ ವ್ಯಾಲ್ಯೂ ಆಫ್ ದಿಸ್ ಕ್ವಾಂಟಿಟಿ ಇಟ್ ಈಸ್ ಈಕ್ವಲ್ ಟು 0.016 ಅಂತ ತೊಗೊಂಡಿದ್ದೀವಿ. ಅಂದರೆ ಟೋಟಲಿ ಇಲ್ಲಿ ನಂಬರ್ ಆಫ್ ಡಿಜಿಟ್ಸ್ ಎಷ್ಟಿದೆ ನೋಡಿ, ಟೋಟಲಿ ನಂಬರ್ ಆಫ್ ಡಿಜಿಟ್ಸ್ ಇಟ್ ಈಸ್ ಈಕ್ವಲ್ ಟು 4 ಇದೆ. ಅಂದರೆ ಇಲ್ಲೊಂದು 0 ಇದೆ, ಇಲ್ಲಿ ಇನ್ನೊಂದು 0 ಇದೆ, 1 ಇದೆ ಆ್ಯಂಡ್ 6 ಇದೆ. Therefore, in that physical quantity, the total number of digits it is equal to 4 ಇದೆ. ಬಟ್ ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಬಂದಾಗ, ಹಾಗಿದ್ರೆ ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಥವಾ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಿದೆ ಅಂತಂದರೆ, ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸು ನಾನು ಯಾವುದನ್ನು ತೊಗೊಳ್ತೀನಿ ಅಂತಂದರೆ ದ ಸಿಗ್ನಿಫಿಕೆಂಟ್ ನೋಡಿ, ಅಬ್ಸರ್ವ್ ಮಾಡಿ 0.016 ಅಂತ ತೊಗೊಂಡಾಗ ಇಲ್ಲಿ 0 ಇದೆಯಲ್ಲ, 0 ಹ್ಯಾಸ್ ನೋ ಮೀನಿಂಗ್, ಯು ನೋ ದಟ್. ಯಾವಾಗ ಕೆಲವೊಂದು ಕಂಡೀಷನ್ಸಲ್ಲಿ, ಆ ಕೆಲವೊಂದು ಕಂಡೀಷನ್ಸ್ ಯಾವಾಗ ಅದು ಸಿಗ್ನಿಫಿಕೆಂಟ್ ಆಗುತ್ತೆ ಅಂತ, ಅಥವಾ ಯಾವಾಗ ಅದಕ್ಕೆ ಮೀನಿಂಗ್ ಬರುತ್ತೆ ಅಂತ ಇಲ್ಲಿ ನೆಕ್ಸ್ಟ್ ರೂಲ್ಸ್ ಬರುತ್ತೆ, ಸೆಟ್ ಆಫ್ ರೂಲ್ಸ್ ಬರುತ್ತೆ, ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಇಲ್ಲಿ ಈ ಕ್ವಾಂಟಿಟಿನಲ್ಲಿ ಬೋತ್ ದಿಸ್ 0 ದೇ ಡು ನಾಟ್ ಹ್ಯಾವ್ ಎನಿ ಮೀನಿಂಗ್, ದೇ ಡೋಂಟ್ ಹ್ಯಾವ್ ಎನಿ ಮೀನಿಂಗ್. ಹಾಗಿದ್ರೆ ಅದು ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ, ದಟ್ 0 ವಿಚ್ ಕ್ಯಾನ್ ಇಂಡಿಕೇಟ್ ಓನ್ಲಿ ದ ಪೊಸಿಷನ್ ಆಫ್ ದ ಡೆಸಿಮಲ್ ಪಾಯಿಂಟನ್ನು ಮಾತ್ರ ಇಂಡಿಕೇಟ್ ಮಾಡ್ತಾ ಇದೆ. ಅಂದರೆ ಆ 0ಗೆ ಏನೂ ವ್ಯಾಲ್ಯೂ ಇಲ್ಲ ಇಲ್ಲಿ. ಆದರೆ ವ್ಯಾಲ್ಯೂ ಇರೋದು ಯಾವುದಕ್ಕೆ ಇಲ್ಲಿ ಅಂತಂದರೆ, ಅಲ್ಲಿರುವಂಥ ಈ ಕ್ವಾಂಟಿಟಿಗೆ, ಅಂದರೆ ಈ ಡಿಜಿಟ್ಸ್ಗೆ 1 ಆ್ಯಂಡ್ 6 ಅಂತ ಏನಿದೆಯಲ್ಲ, ಆ್ಯಂಡ್ ದಿಸ್ 1 ಆ್ಯಂಡ್ 6 ದೇ ಆರ್ ಸಿಗ್ನಿಫಿಕೆಂಟ್ ಇಯರ್, ದೇ ಡೂ ಹ್ಯಾವ್ ಸರ್ಟನ್ ಮೀನಿಂಗ್. ಅದಕ್ಕೆ ಒಂದು ಅರ್ಥ ಬರುತ್ತೆ, ಅದಕ್ಕೆ ಒಂದು ವ್ಯಾಲ್ಯೂ ಇದೆ. ದೇರ್ಫೋರ್ ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟಿನಲ್ಲಿ ಯಾವ ಡಿಜಿಟ್ಸ್ಗೆ ಒಂದು ಮೀನಿಂಗ್ ಅಥವಾ ಒಂದು ಸರ್ಟನ್ಟಿ ಬರುತ್ತೋ, ಅಥವಾ ಸರ್ಟನ್ ಆಗಿರುತ್ತೋ, ಅಥವಾ ಯಾವುದಕ್ಕೆ ಒಂದು ಡೆಫಿನೆಟ್ ವ್ಯಾಲ್ಯೂಸ್ ಸಿಗುತ್ತೋ, ಆ್ಯಂಡ್ ದೋಸ್ ಡಿಜಿಟ್ಸ್ ಆರ್ ದೋಸ್ ಫಿಗರ್ಸ್ ದೇ ಆರ್ ಹ್ಯಾವಿಂಗ್ ಸರ್ಟನ್ ಮೀನಿಂಗ್, ಆ್ಯಂಡ್ ಸಚ್ ಅ ಟೈಪ್ ಆಫ್ ಫಿಗರ್ ದೇ ಆರ್ ನೋನ್ ಆಸ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳ್ತೀವಿ. ದೇ ಆರ್ ನೋನ್ ಆಸ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಅರ್ಥ ಆಗ್ತಿದೆಯಲ್ವಾ? ದೇರ್ಫೋರ್ ಇಲ್ಲಿ 0.016 ಅಂತ ತಗೊಂಡಾಗ ಇಲ್ಲಿ ಇದೆರಡು ಝೀರೋಸ್ಗೆ ಏನೂ ಮೀನಿಂಗ್ ಇಲ್ಲ, ಬಟ್ ಇರೋದು ಮೀನಿಂಗು ಸಿಗ್ತಾ ಇರೋದು ಈ 1 ಆ್ಯಂಡ್ 6ಗೆ ಮಾತ್ರ. ದೇರ್ಫೋರ್ ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ ದಿಸ್ ಫಿಸಿಕಲ್ ಕ್ವಾಂಟಿಟಿ ಇಟ್ ಈಸ್ ಈಕ್ವಲ್ ಟು 2. ಇದು ಕೌಂಟ್ ಮಾಡೋದು ನೆಕ್ಸ್ಟ್ ಹೇಳ್ಕೊಡ್ತೀನಿ ಹೆಂಗೆ ಅಂತ. ಅಂದರೆ ಇದೆರಡು ವ್ಯಾಲ್ಯೂ ಅಥವಾ 2 ಡಿಜಿಟಿಗೆ ಮಾತ್ರ ಅಲ್ಲಿ ಮೀನಿಂಗ್ ಇದೆ, ಒಂದು ಡೆಫಿನೆಟ್ ಮೀನಿಂಗ್ ಬರುತ್ತೆ, ಅಥವಾ ಡೆಫಿನೆಟ್ ವ್ಯಾಲ್ಯೂನ ಕೊಡ್ತೀವಿ ಅದಕ್ಕೆ. ಈ ಝೀರೋಸ್ಗೆ ಏನೂ ವ್ಯಾಲ್ಯೂ ಕೊಡಲ್ಲ. Therefore, they are significant, and such a type of figure they are known as significant figures ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ? Therefore, ಈಗ ಒಂದು ಡೆಫಿನೇಷನ್ ಕೊಡೋಣ ಅದಕ್ಕೆ. ಹಾಗಿದ್ರೆ ಸಿಗ್ನಿಫಿಕೆಂಟ್ ಫಿಗರ್ ಅಂತಂದರೆ ಏನು? ವಾಟ್ ಇಸ್ ದ ಡೆಫಿನೇಷನ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್? ನೋಡಿ, ಇಲ್ಲೊಂದು ಡೆಫಿನೇಷನ್ ಕೊಡ್ತಾ ಇದೆ. ಸಿಗ್ನಿಫಿಕೆಂಟ್ ಫಿಗರ್ಸ್ ಮೀನ್ಸ್ ದ ಡಿಜಿಟ್ಸ್ ವಿಚ್ ಆರ್ ನೋನ್ ವಿತ್ ಸರ್ಟನ್ಟಿ ಇನ್ ಎನಿ ಫಿಸಿಕಲ್ ಕ್ವಾಂಟಿಟಿ. ಯಾವುದೇ ಫಿಸಿಕಲ್ ಕ್ವಾಂಟಿಟಿನಲ್ಲಿ ಯಾವ ಡಿಜಿಟ್ಸ್ಗೆ ಒಂದು ವ್ಯಾಲ್ಯೂ ಕೊಡುತ್ತೋ ಅಥವಾ ಒಂದು ಸರ್ಟನ್ಟಿ ಇರುತ್ತೆ, ದೇ ಆರ್ ನೋನ್ ವಿತ್ ಸರ್ಟನ್ಟಿ ಅಂತಲೇ ಅದಕ್ಕೊಂದು ವ್ಯಾಲ್ಯೂ ಕೊಡ್ಬೋದು ನಾವು, ಅದಕ್ಕೊಂದು ಮೀನಿಂಗ್ ಕೊಡ್ಬೋದು ನಾವು. ಯಾವ ಡಿಜಿಟ್ಸ್ಗೆ ಒಂದು ಮೀನಿಂಗ್ ಬರುತ್ತೋ ಅಥವಾ ಒಂದು ಡೆಫಿನೆಟ್ ಸರ್ಟನ್ಟಿ ಸಿಗುತ್ತೋ, ಆ್ಯಂಡ್ ದೋಸ್ ಡಿಜಿಟ್ಸ್ ವಿಚ್ ಆರ್ ನೋನ್ ವಿತ್ ಸರ್ಟನ್ಟಿ ಇನ್ ಎ ಫಿಸಿಕಲ್ ಕ್ವಾಂಟಿಟಿ, ಆ್ಯಂಡ್ ದೇ ಆರ್ ನೋನ್ ಆಸ್ ಆರ್ ದೇ ಆರ್ ಕಾಲ್ಡ್ ಆಸ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳ್ತೀವಿ. ಅಂದರೆ ಯಾವುದೇ ಫಿಸಿಕಲ್ ಕ್ವಾಂಟಿಟಿನಲ್ಲಿ ಹೌ ಮೆನಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಆರ್ ದೇರ್, ಹೌ ಟು ಕೌಂಟ್ ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಪ್ರೆಸೆಂಟ್ ಇನ್ ಎ ಫಿಸಿಕಲ್ ಕ್ವಾಂಟಿಟಿ ಅನ್ನೋದನ್ನು ನೆಕ್ಸ್ಟು ಹೇಳ್ತಾನೆ. ಒಂದು ಸೆಟ್ ಆಫ್ ರೂಲ್ಸನ್ನು ಫಾಲೋ ಮಾಡೋದ್ರ ಮುಖಾಂತರ ನಾವು
ಒಂದು ಫಿಸಿಕಲ್ ಕ್ವಾಂಟಿಟಿನಲ್ಲಿ ನಾವು ತಗೊಂಡಂಥ ಯಾವುದೇ ಫಿಸಿಕಲ್ ಕ್ವಾಂಟಿಟಿನಲ್ಲಿ ಇಲ್ಲಿ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸು 1 ಇದೆ, 2 ಇದೆ, 3 ಇದೆ, 10 ಇದೆ, ಈ ಥರ ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ ಇಷ್ಟಿದೆ ಅಂತ ಫಿಸಿಕಲ್ ಕ್ವಾಂಟಿಟಿನಲ್ಲಿ ಹೇಳ್ತಾ ಹೋಗ್ತೀವಿ. ಅರ್ಥ ಆಗಿದೆಯಲ್ಲ? ಈಗ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತಾನೇನು, ದ ಡಿಜಿಟ್ಸ್ ವಿಚ್ ಆರ್ ನೋನ್ ವಿತ್ ಸರ್ಟನ್ಟಿ, ವಿಚ್ ಡೂ ಹ್ಯಾವ್ ಸರ್ಟನ್ ಮೀನಿಂಗ್, ವಿಚ್ ಡೂ ಹ್ಯಾವ್ ಸರ್ಟನ್ ವ್ಯಾಲ್ಯೂ. ಯಾವುದಕ್ಕೆ ಬೆಲೆ ಕೊಡ್ತೀವೋ, ಯಾವುದಕ್ಕೆ ಬೆಲೆ ಕಟ್ತೀವೋ ಅದು ಸಿಗ್ನಿಫಿಕೆಂಟ್. ಯಾವುದಕ್ಕೆ ನಾವು ಬೆಲೆ ಕಟ್ಟೋದಿಲ್ವೋ, ಯಾವುದಕ್ಕೆ ನಾವು ಬೆಲೆ ಕೊಡೋದಿಲ್ವೋ, ದೇ ಆರ್ ಇನ್ಸಿಗ್ನಿಫಿಕೆಂಟ್. ಫಾರ್ ಎಕ್ಸಾಂಪಲ್, ಸೊ ನಿಮ್ಮ ಕೈಯಲ್ಲಿ 2 ಸಬ್ಸ್ಟೆನ್ಸ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಒಂದು ಚಿನ್ನ, ಇನ್ನೊಂದು ಕಲ್ಲು. ಮಿಕ್ಸ್ಚರ್ ಆಫ್ ಗೋಲ್ಡ್ ಆ್ಯಂಡ್ ಸ್ಟೋನ್ ಇರುತ್ತೆ ಅಂತ ಅಂದ್ಕೊಳ್ಳಿ. ನೀವು ಇದೆರಡರಲ್ಲಿ ನೋಡಿ, ನಿಮ್ಮ ಕೈ ಒಂದು ಇಡಿಯಷ್ಟಿದೆ, ಅಲ್ಲಿ ಕಲ್ಲಿದೆ ಮತ್ತು ಚಿನ್ನ ಇದೆ. ನೀವು ಯಾವುದಕ್ಕೆ ವ್ಯಾಲ್ಯೂ ಕೊಡ್ತೀರಿ, ಯಾವುದಕ್ಕೆ ಬೆಲೆ ಕಟ್ತೀರಿ ಅಂದರೆ ಯಾವುದಕ್ಕೆ ಬೆಲೆ ಕಟ್ತೀರಿ? ಚಿನ್ನಕ್ಕೆ ಬೆಲೆ ಕಟ್ತೀರಿ. ಗೋಲ್ಡ್ ಈಸ್ ಸಿಗ್ನಿಫಿಕೆಂಟ್ ಫಾರ್ ಯು. ವೆರ್ ಸ್ಟೋನ್ ಅಥವಾ ಮಣ್ಣಿದ್ರೆ ಮಣ್ಣು, ದೇ ಆರ್ ನಾಟ್ ಸಿಗ್ನಿಫಿಕೆಂಟ್, ದೇ ಆರ್ ನಾಟ್ ಇಂಪಾರ್ಟೆಂಟ್ ಫಾರ್ ಮೀ, ದೇ ಡು ನಾಟ್ ಹ್ಯಾವ್ ಎನಿ ಮೀನಿಂಗ್, ದೇ ಡು ನಾಟ್ ಹ್ಯಾವ್ ಎನಿ ವ್ಯಾಲ್ಯೂ. ನನಗೆ ವ್ಯಾಲ್ಯೂ ಇರೋದು ಯಾವುದರಿಂದ, ಅಥವಾ ಯಾವುದಕ್ಕೆ ಒಂದು ಡೆಫಿನೆಟ್ ಸರ್ಟನ್ಟಿ ಇದೆ ಅಂತಂದ್ರೆ ಡೆಫಿನೆಟ್ ವ್ಯಾಲ್ಯೂ ಯಾವುದಕ್ಕೆ ಕೊಡ್ತಾ ಇದ್ದೀವಿ ನಾವು, ಬೆಲೆ ಕಟ್ತಾ ಇರೋದು ಚಿನ್ನಕ್ಕೆ. ದೇಫೋ ನನಗೆ ಇದು ಸಿಗ್ನಿಫಿಕೆಂಟ್ ಏನು, ಗೋಲ್ಡು. ಅದೇ ಥರ ಇನ್ನೊಬ್ಬರ ಕೈಲಿ ದುಡ್ಡಿರುತ್ತೆ, 2000 ರೂಪಾಯಿ ನೋಟ್ಗಳಿರುತ್ತೆ, ಒಂದು 20 ಇರುತ್ತೆ, ಅದ್ರ ಜೊತೆಗೆ ಒಂದಷ್ಟು ವೇಸ್ಟ್ ಪೇಪರ್ಸ್ ಇರುತ್ತೆ. ಬಿಟ್ವೀನ್ ದಿಸ್ ವೇಸ್ಟ್ ಪೇಪರ್ಸ್ ಆ್ಯಂಡ್ ದ 2000 ರೂಪಿ ನೋಟ್ಸ್, ಸೊ ಯಾವುದಕ್ಕೆ ನೀವು ಬೆಲೆ ಕೊಡ್ತೀರಿ ಅಂತಂದರೆ, ಯಾವುದ್ರ ಮೇಲೆ ನಿಮ್ಗೆ ಆಸೆ ಇರುತ್ತೆ ಅಂತಂದರೆ, ಸೊ ಆ 2000 ರೂಪಿ ನೋಟ್ಸ್ ಏನಿದೆ ಆ ನೋಟ್ಗಳ ಮೇಲೆ ನಿಮಗೆ ಆಸೆ ಇರುತ್ತೆ, ಅಥವಾ ನೋಟ್ಗಳಿಗೆ ನಾವು ಬೆಲೆ ಕೊಡ್ತೀವಿ. ಸೊ ನನಗೆ ದುಡ್ಡು ಬೇಕು, ದುಡ್ಡನ್ನು ತಗೊಂಡು ಪೇಪರ್ನ ಇಟ್ಕೊಡ್ತೀನಿ. ಯಾಕೆ? ದುಡ್ಡು ಸಿಗ್ನಿಫಿಕೆಂಟ್ ಫಾರ್ ಮೀ. ಆ್ಯಂಡ್ ವೇಸ್ಟ್ ಪೇಪರ್, ಅಲ್ಲಿ ಚೂರು ಪೇಪರ್ ಏನಿತ್ತು ಅದು ನನಗೆ ಸಿಗ್ನಿಫಿಕೆಂಟ್ ಅಲ್ಲ. ದೇಫೋ ಲೈಕ್ ದಟ್. ದೇಫೋ ಇಲ್ಲೂ ಅಷ್ಟೇ ಫಿಸಿಕಲ್ ಕ್ವಾಂಟಿಟಿನಲ್ಲಿ ಯಾವ ಡಿಜಿಟ್ಸ್ಗೆ ಒಂದು ವ್ಯಾಲ್ಯೂನ ಫಿಕ್ಸ್ ಮಾಡ್ತೀವೋ, ಯಾವುದಕ್ಕೆ ಒಂದು ಮೀನಿಂಗ್ ಬರುತ್ತೋ, ಯಾವ ಡಿಜಿಟ್ಸ್ಗೆ ಒಂದು ಸರ್ಟನ್ಟಿ ಬರುತ್ತೋ, ಆ್ಯಂಡ್ ಸಚ್ ಎ ಟೈಪ್ ಆಫ್ ಡಿಜಿಟ್ಸ್ ದೇ ಆರ್ ನೋನ್ ಆಸ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳ್ತೀವಿ. ಅರ್ಥ ಆಗಿದೆಯಲ್ಲ? ಹಾಗಿದ್ರೆ ನೆಕ್ಸ್ಟ್ ಪಾಯಿಂಟಲ್ಲಿ, ಹೌ ಟು ಕೌಂಟ್ ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಪ್ರೆಸೆಂಟ್ ಇನ್ ಎನಿ ಗಿವನ್ ಕ್ವಾಂಟಿಟಿ. ಯಾವುದೇ ಫಿಸಿಕಲ್ ಕ್ವಾಂಟಿಟಿನಲ್ಲಿ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸನ್ನು ಯಾವ ರೀತಿ ಫೈಂಡ್ ಔಟ್ ಮಾಡೋದು, ಏನೇನು ರೂಲ್ಸ್ ಬರುತ್ತೆ ಇಲ್ಲಿ ಅಂತ ಬಂದಾಗ ಅಲ್ಲಿ ಹೇಳ್ತಾನಲ್ಲಿ, ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ ಎ ಫಿಸಿಕಲ್ ಕ್ವಾಂಟಿಟಿ ವಿಚ್ ಕ್ಯಾನ್ ಬಿ ಅಸರ್ಟನ್ಡ್, which can be find out, or which can be listed, or which can be determined by following a set of rules ಅಂತ ಹೇಳ್ತಾನೆ. ಸರ್ಟನ್ ಸೆಟ್ ಆಫ್ ರೂಲ್ಸನ್ನು ನಾವು ಫಾಲೋ ಮಾಡಿ, ಸೊ ಅಲ್ಲಿ ನಾವು ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಿದೆ ಅನ್ನೋದನ್ನು ಕಂಡುಹಿಡಿಬೋದು ಅಂತ ಹೇಳ್ತಾನೆ. ಆ್ಯಂಡ್ ದಟ್ ಒನ್ ಈಸ್ ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್, ದಟ್ ಈಸ್ ದ ರೂಲ್ಸ್ ಟು ಫೈಂಡ್ ಔಟ್ ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಹೇಳ್ತೀವಿ. ಸೊ ಹಾಗಿದ್ರೆ ಏನದು ರೂಲ್ಸು, ಯಾವ್ಯಾವ ರೂಲ್ನಲ್ಲಿ ಯಾವುದ್ಯಾವುದನ್ನು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ನಾವು ಟ್ರೀಟ್ ಮಾಡ್ತೀವಿ, ಅವ್ರು ಕನ್ಸಿಡರ್ ಮಾಡ್ತೀವಿ ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ವಿತ್ ಆಲ್ ದಿಸ್ ಐ ವಿಲ್ ಸ್ಟಾಪ್ ದಿಸ್ ಆನ್ಲೈನ್ ಕ್ಲಾಸ್ ಫಾರ್ ಟುಡೇ, ಆ್ಯಂಡ್ ಐ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್ ಅಂತ ಹೇಳ್ತಾ, ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಪಾ.